Good morning, students. In the last video, we discussed that is color of coordination compounds. In color of coordination compounds, we discussed that is certain complexes are colorless and certain complexes are colored. Why coordination compounds are color? We discussed. What is the reason the coordination compounds are color? Certain coordination compounds in their solid state or in their aqueous solution state gives color because when a white light falls on that, white light consists of all the colors, that is Vibgaya. Vibgaya. ಅರ್ಥ ಆಯ್ತಾ? ವಿಬ್ಗಯ ಎಲ್ಲ ಕಲರ್ಸ್ ಇರ್ತವೆ ಇದರಲ್ಲಿ. ಅರ್ಥ ಆಯ್ತಾ? ಈ ಎಲ್ಲಾ ಕಲರ್ಸ್ ಈ ವಿಸಿಬಲ್ ರೀಸನ್ ಅಂತಾನೆ. ಅರ್ಥ ಆಯ್ತಾ? ವಾಟ್ ಇಸ್ ದ ರೇಂಜ್ ಆಫ್ ವಿಸಿಬಲ್ ರೀಸನ್ ವಿ ಡಿಸ್ಕಸ್ಡ್? ದಟ್ ಈಸ್ 480 ನ್ಯಾನೋಮೀಟರ್ ಟು 760 ನ್ಯಾನೋಮೀಟರ್. ಆ ರೇಂಜ್ ಅಲ್ಲಿ ಇರುತ್ತೆ. ದಟ್ ಈಸ್ ದ ವೇವ್ ಲೆಂತ್ಸ್. ಅರ್ಥ ಆಯ್ತಾ? ಇವಾಗ ಆ ವಿಸಿಬಲ್ ರೀಸನ್ ಅಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ಸ್, ದಟ್ ಈಸ್ ದ ವೈಟ್ ಕಲರ್. ಎಲ್ಲಾ ಕಲರ್ಸ್ ಇರುತ್ತೆ ವೈಟ್ ಕಲರ್ ಅಲ್ಲಿ. ಯಾವ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ ಬೀಳುತ್ತೋ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಎ ಡಿ ಬ್ಲಾಕ್ ಎಲಿಮೆಂಟ್ ಇರುತ್ತೆ. ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಆಗಿ ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಟ್ರಾನ್ಸಿಷನ್ ನಡೆಯುತ್ತೆ, ಡಿ ಟ್ರಾನ್ಸಿಷನ್ ನಡೆಯುತ್ತೆ. ಆ ಡಿ ಟ್ರಾನ್ಸಿಷನ್ ಯಾವಾಗ ನಡೆಯುತ್ತೋ ಆ ಡಿ ಟ್ರಾನ್ಸಿಷನ್ ನಡೀಲಿಕ್ಕೆ ಯಾವ ಫ್ರೀಕ್ವೆನ್ಸಿ ಆಫ್ ವೈಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಒಂದು ರೇಡಿಯೇಷನ್ಸ್, ವಿಸಿಬಲ್ ರೀಸನ್ ಇರ್ತಕ್ಕಂಥ ರೇಡಿಯೇಷನ್ಸ್, ಯಾವ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಿದೆಯೋ ರಿಮೈನಿಂಗ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ನಮಗೆ ಟ್ರಾನ್ಸ್ಮಿಟ್ ಮಾಡುತ್ತೆ, ಎಮಿಟ್ ಮಾಡುತ್ತೆ. ಆ ಎಮಿಟ್ ಮಾಡ್ತಕ್ಕಂಥ ಕಲರೇ ಕಾಂಪ್ಲಿಮೆಂಟರಿ ಕಲರ್ ವಿಚ್ ಇಸ್ ಅಬ್ಸರ್ವ್ಡ್. ಅರ್ಥ ಆಯ್ತಾ? ಅಲ್ಲಿಗೆ ವಿಬ್ಗಯ. ಇದರಲ್ಲಿ ನಿಮಗೆ ಕ್ವಶನ್ ಕೇಳಬಹುದು. ಅರ್ಥ ಆಯ್ತಾ? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಅರ್ಥ ಆಯ್ತಾ, ಸ್ಕ್ಯಾಂಡಿಯಂ 3+ is a colorless. What is the reason ಅಂದ್ರೆ ಡ್ಯೂ ಟು ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್. ಅಂದ್ರೆ ಡಿ ಆರ್ಬಿಟಲ್ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ತಿಳ್ಕೊಳ್ಳಿ. ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಇರ್ತವೆ, ಬಟ್ ಎಂಟಿ ಡಿ ಆರ್ಬಿಟಲ್ಸ್ ಇರ್ತವೆ. ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಲ್ಲ. ಸ್ಕ್ಯಾಂಡಿಯಂ 3+, Zn 2+, ಅರ್ಥ ಆಯ್ತಾ, ಟೈಟಾನಿಯಂ 4+, ಅರ್ಥ ಆಯ್ತಾ, ಟೈಟಾನಿಯಂ 4+, Cu+, ಅರ್ಥ ಆಯ್ತಾ, Ag+, ಅರ್ಥ ಆಗಿದೆಯಾ, ಕ್ಯಾಡ್ಮಿಯಂ 2+, ಅರ್ಥ ಆಗಿದೆಯಾ. ಇವೆಲ್ಲ ಕಲರ್ಲೆಸ್. ಯಾಕಪ್ಪ ಅಂದ್ರೆ ಸ್ಕ್ಯಾಂಡಿಯಂ ಅಲ್ಲಿ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಅಂತ ಉಚ್ಚಾರ ಮಾಡಿದೆ. ಡಿ ಆರ್ಬಿಟಲ್ಸ್ ಅಲ್ಲ, ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಟೋಟಲ್ ಎಲೆಕ್ಟ್ರಾನ್ಸ್ ಇರಲ್ಲ. ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್ಸ್ ಅಂತ ಬರೀರಿ. ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್ಸ್ ಇದ್ರಲ್ಲ ಅಷ್ಟೇ. ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್ಸ್, ಆಬ್ಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ. ಎಂಟಿ ಡಿ ಆರ್ಬಿಟಲ್ಸ್ ಇರ್ತವೆ, ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತೆ. ಅದೇ ಇದು ಅರ್ಥ ಆಯ್ತಾ, ಇವು ಕಲರ್ಲೆಸ್. ಯಾಕಪ್ಪ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇದು ಡಿ ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಆಬ್ಸೆನ್ಸ್ ಇರ್ತಕ್ಕಂಥದ್ದು, ಅಂದ್ರೆ ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತೆ ಅಂತ ಬರೀ, ಚೆನ್ನಾಗಿರುತ್ತೆ. ಇನ್ನು ಡ್ಯೂ ಟು ಪ್ರೆಸೆನ್ಸ್ ಆಫ್ ಎಂಟಿ ಡಿ ಆರ್ಬಿಟಲ್ಸ್, ಇದು ಡ್ಯೂ ಟು ಪ್ರೆಸೆನ್ಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್, ಇವೆಲ್ಲ ಕಲರ್ಲೆಸ್ ಆಕ್ಸಿಡೆಂಟ್ ಸ್ಟೇಟ್ ಅಲ್ಲಿ. ಇದರಲ್ಲಿ ನಿಮಗೆ ಸಿಇಟಿ ನೀಟ್ ಕ್ವಶನ್ಸ್ ಕೇಳಬಹುದು. ಹೆಂಗ್ ಕೇಳಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ತಗೊಂಡ್ಬಿಡಿ. ಅರ್ಥ ಆಯ್ತಾ? Zn NH3, ಅರ್ಥ ಆಯ್ತಾ, ಯು ಟೇಕ್ 4 times 2+, or Ag NH3 4 times plus. ಅರ್ಥ ಆಗಿದೆಯಾ? ಅಥವಾ Cu NH3 4 times plus, ಅಥವಾ ಕ್ಯಾಡ್ಮಿಯಂ NH3 4 times 2+. ಇದರಲ್ಲಿ ಯಾವ್ದಾದ್ರು ಕೆಲವೊಂದು ಕಾಂಪ್ಲೆಕ್ಸಸ್ NH3 ಬಂದು ಬೇರೆ ಲಿಗ್ಯಾಂಡ್ಸ್ ಇರ್ಬೋದು ಅಷ್ಟೇ. ಅರ್ಥ ಆಯ್ತಾ? ಇವು ಕಲರ್ಲೆಸ್. ಕಲರ್ಡ್ ಆಗಿದ್ರೆ ಏನ್ ರೀಸನ್, ಕಲರ್ಲೆಸ್ ಆಗಿದ್ರೆ ಏನ್ ರೀಸನ್ ಅಂತ ನಿಮ್ಗೆ ಕೇಳ್ತಕ್ಕಂಥದ್ದು. ಇವೆಲ್ಲ
colorless. Why these compounds are colorless? Because in this complex compound the Zn in 2 plus oxygen state. ಅರ್ಥ ಆಯ್ತಾ? In this complex compound the zinc Zn is 2 plus oxygen state. In 2 plus oxygen state, zinc contains D10 electronic configuration. ಅಲ್ವಾ? D10 ಇದ್ರೆ completely filled ಇರ್ತಾನೆ. Hence it is colorless. ಬರಿಬಹುದಾ? ಯಾಕೆ ಇದು colorless ಅಂತ? ಇದು ಕೂಡ colorless. ಯಾಕೆ ಹೇಳಿ? Ag in +1 oxidation state. Ag in +1 oxidation state. Ag in +1 oxidation state, all the d orbitals ಅರ್ಥ ಆಯ್ತಾ completely filled. Hence it is colorless. ಇದು ಕೂಡ colorless. ಯಾಕೆ ಹೇಳಿ? Cu in +1 oxidation state. Cu Ag ಎಲ್ಲ ಒಂದೇ ಗ್ರೂಪ್ ಅಲ್ಲಿ ಬರ್ತಾವ. ಅವು +1 oxidation state ಅಲ್ಲಿ ಯಾಕೆ colorless ಅಂದ್ರೆ ಡ್ಯೂ ಟು presence of completely filled d orbitals. ಅರ್ಥ ಆಯ್ತಾ? D10 ಕಾನ್ಫಿಗರೇಷನ್ ಹೊಂದಿರುತ್ತೆ ಇದರಲ್ಲಿ. ಅರ್ಥ ಆಯ್ತಾ? ಇದು ಅಷ್ಟೇ. ಕ್ಯಾಡ್ಮಿಯಂ ಇನ್ +2 ಆಕ್ಸಿಜನ್ ಸ್ಟೇಟ್ ತಾನೆ ಇದೆ. ಕ್ಯಾಡ್ಮಿಯಂ ಇನ್ +2 ಆಕ್ಸಿಜನ್ ಸ್ಟೇಟ್, Zn +2 ಆಕ್ಸಿಜನ್ ಸ್ಟೇಟ್ ಇವೆರಡು ಕಲರ್ಲೆಸ್. ಯಾಕಪ್ಪ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಎಲ್ಲ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕಲರ್ಲೆಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ D10 electronic configuration. Due to presence of D10 electronic configuration, all are colorless. ಅದರ ರೀಸನ್ ಸಮೇತ ಕೇಳಿದ್ರೆ ಬರೀಬಹುದಾ? ಇನ್ನ ಒಂದು ಕ್ವಶನ್ ಇದ್ರಲ್ಲಿ ಕೇಳಬಹುದು. ನೀವು ನೋಡಿ, ಟೈಟಾನಿಯಂ H2O 6 times ಅರ್ಥ ಆಯ್ತಾ 2+ is a violet color. ಅರ್ಥ is a violet color. ಅರ್ಥ ಆಯ್ತಾ? ಅಥವಾ 3+ ತಗೋ, 4+ ಅಂತ ತಗೋಬಾರ್ದು ಅಷ್ಟೇ. 4+ ಆದರೆ ಕಲರ್ಲೆಸ್. ಇದು 4+ ಆದ್ರೆ ಕಲರ್ಲೆಸ್. 2+ 3+ ಆದ್ರೆ ಕಲರ್. ಇವಾಗ 3+ ಆಕ್ಸಿಜನ್ ಸ್ಟೇಟ್ ವೈಲೆಟ್ ಕಲರ್ ಇರುತ್ತೆ. ಇದನ್ನು ನಾವು ಹೀಟ್ ಮಾಡಿಬಿಟ್ರೆ, ಹೀಟ್ ಮಾಡಿ ಡಿಕಂಪೋಸ್ ಮಾಡಿದ್ರೆ, ಅರ್ಥ ಆಯ್ತಾ? ಇದರಲ್ಲಿ ಲಿಗ್ಯಾಂಡ್ಸ್ ಇದೆ, ಅದರಿಂದ ಕಲರ್ ಕೊಡ್ತಾ ಇದೆ. ಯಾವಾಗ ಟೈಟಾನಿಯಂ 3+ ಅಯಾನ್ ಸಪರೇಟ್ ಆಗ್ಬಿಟ್ಟು ಲಿಗ್ಯಾಂಡ್ ಸಪರೇಟ್ ಆಗೋಯ್ತು, ಇಟ್ ಗಿವ್ಸ್ ಕಲರ್ಲೆಸ್. ನೋಡಿ ಇಲ್ಲಿ ಅರ್ಥ ಆಯ್ತಾ? ಟೈಟಾನಿಯಂ 3+ ಇಸ್ ಕಲರ್ಲೆಸ್, ಬಟ್ ಟೈಟಾನಿಯಂ ಲಿಗ್ಯಾಂಡ್ ಜೊತೆಗಿದ್ದಾಗ ಕಲರ್ಡ್. ಅಂದ್ರೆ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್ ಓನ್ಲಿ ಇಟ್ ಗಿವ್ಸ್ ಕಲರ್. ಇದ್ರಲ್ಲಿ ಲಿಗ್ಯಾಂಡ್ಸ್ ಇದ್ರು ಸಹ ಯಾಕೆ ಕಲರ್ಲೆಸ್ ಅಂತ ಗೊತ್ತಾಯ್ತಾ? ಅಂದ್ರೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ಅರ್ಥ ಆಯ್ತಾ? ಕೆಲವೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕಲರ್ಲೆಸ್ ಯಾಕೆ? ಇನ್ನೆಲ್ಲ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಇರುತ್ತೋ, ಫಾರ್ ಎಕ್ಸಾಂಪಲ್ ನಾವು ಆಗ್ಲೇ ಸ್ಕ್ಯಾಂಡಿಯಂ 3+ ಇಸ್ ಕಲರ್ಲೆಸ್ ಅಂತ ಹೇಳಿದ್ವಿ. ಇದು ಕಲರ್ಲೆಸ್ ತಾನೇ ಇಲ್ಲ. ಆದ್ರೆ ಸ್ಕ್ಯಾಂಡಿಯಂ 2+ is color. What is the reason? Due to presence of one unpaired electron. ಅರ್ಥ ಆಯ್ತಾ? ಸ್ಕ್ಯಾಂಡಿಯಂ 2+ is color. ಸ್ಕ್ಯಾಂಡಿಯಂ ಪ್ಲಸ್ is color. ಸ್ಕ್ಯಾಂಡಿಯಂ +1 oxygen state +2 oxygen scandium is color, but +3 oxygen state is colorless due to absence of d orbital electrons. ಅಂದ್ರೆ d orbital electrons ಇರಲ್ಲ ಇದರಲ್ಲೇ. ಅರ್ಥ ಆಗಿದೆಯಾ? ವೆರಿ ಇಂಪಾರ್ಟೆಂಟ್. ಟೈಟಾನಿಯಂ ಅಷ್ಟೇ 3+ ಅಲ್ಲಿ ಕಲರ್, ಅರ್ಥ ಆಯ್ತಾ? 2+ ಅಲ್ಲಿ ಕಲರ್, 4+ ಅಲ್ಲಿ ಕಲರ್ಲೆಸ್. ಯಾಕಂತ ಗೊತ್ತಿದ್ಯಾ? ಈ ತರ ನಿಮಗೆ ಕಲರ್ಡ್ ಕಾಂಪ್ಲೆಕ್ಸ್ ಮೇಲೆ ಕ್ವಶನ್ಸ್ ಕೇಳಬಹುದು. ಅರ್ಥ ಆಯ್ತಾ? ಇನ್ನ ಒಂದು ಕಾಂಪ್ಲೆಕ್ಸ್ ಇನ್ನ ಒಂದು ಕೇಳಬಹುದು. JEL ಕೇಳಿರ್ತಕ್ಕಂಥ ಕ್ವಶನ್. ಅರ್ಥ ಆಯ್ತಾ? ಕ್ಯಾನ್ ರಿಪೀಟ್ ದಟ್ ಕ್ವಶನ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ನಂಬರ್ 1 MCl6 3-. ನಂಬರ್ 2 MH2O 6 times. M ಅಂದ್ರೆ ಸೆಂಟ್ರಲ್ ಮೆಟಲ್ ಐಟಮ್ 3+. ನಂಬರ್ 3 MCN6 3-. ಈ ಮೂರು ಕಾಂಪೌಂಡ್ಸ್ ಕೊಟ್ಬಿಟ್ಟು, ಅರ್ಥ ಆಯ್ತಾ? ಯಾವ ಕಾಂಪ್ಲೆಕ್ಸ್ ಕಾಂಪೌಂಡ್ ಏನು ಕಲರ್ ಅಂತ ಕಲರ್ಸ್ ಕೂಡ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ಗ್ರೀನ್, ರೆಡ್, ಆರೆಂಜ್. ಅರ್ಥ ಆಯ್ತಾ? ಇದನ್ನ ನೀನು ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? ಯಾವ್ಯಾವ್ದು ಯಾವ ಕಲರ್ನ ಅಬ್ಸರ್ವ್ ಮಾಡುತ್ತೆ ಅಂತ. ಅರ್ಥ ಆಯ್ತಾ? ವಾಟ್ ಶುಡ್ ಬಿ ದ ಕಲರ್ಸ್ ದೀಸ್ ಕಾಂಪೌಂಡ್ಸ್ ಆರ್ ಅಬ್ಸರ್ವ್ಡ್ ಅಂತ ಈ ಕಲರ್ಸ್ ಕೊಟ್ಟಿದ್ದಾನೆ. ಇವಾಗ ಇದು ಗ್ರೀನ್ ಕಲರ್ ಅಬ್ಸರ್ವ್ ಮಾಡಲ್ಲ, ಇದು ರೆಡ್ ಕಲರ್ ಅಬ್ಸರ್ವ್ ಮಾಡಲ್ಲ, ಇದು ಆರೆಂಜ್ ಕಲರ್ ಅಬ್ಸರ್ವ್ ಮಾಡಲ್ಲ.
ಯಾವ ಕಲರ್ ಅಬ್ಸರ್ವ್ ಆಗುತ್ತೆ ಅಂತ ಅದ್ರ ಪ್ರಕಾರ ನೀನು ಅರ್ಥ ಆಯ್ತಾ ತೋರಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಇದು 1 2 3 ಎ ಬಿ ಸಿ ಅಂತ ಕೊಟ್ಟಿರ್ತಾನೆ. 1ಗೆ ಎನ, 2ಗೆ ಬಿನ, 3ಗೆ ಸಿನ ಅಂತ ನೀವು ಕೆಳಗಡೆ ಆನ್ಸರ್ಸ್ ಕೊಟ್ಟಿರ್ತಾನೆ, 4 ಆನ್ಸರ್ಸ್ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಇವಾಗ ನಿಮ್ಗೆ ಗೊತ್ತಿದ್ರೆ ಅದನ್ನ ಅಟೆಂಡ್ ಮಾಡಬಹುದು. ನಿಮ್ಗೆ ಗೊತ್ತಿದೆ, ಅರ್ಥ ಆಯ್ತಾ? ವಿಪ್ ಗಯ ನಾವು ಈ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಲ್ಯಾಂಬ್ಡಾ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. When you flew, that is move from left to right, lambda is going to be increases. ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಬಿಕಾಸ್ ಅದು ಲ್ಯಾಂಬ್ಡಾ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಅರ್ಥ ಆಯ್ತಾ? ದಟ್ ಈಸ್ ಒಂದು E0 is equal to hc by lambda. E0 ಅಂದ್ರೆ ಎನರ್ಜಿ. ಅರ್ಥ ಆಯ್ತಾ? ಅಲ್ಲಿಗೆ ಡೆಲ್ಟಾ ಓ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಎಲ್ಲ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ತಾನೆ. ಡೆಲ್ಟಾ ಓ ಇನ್ಕ್ರೀಸಸ್, ಲ್ಯಾಂಬ್ಡಾ ಡಿಕ್ರೀಸಸ್. ಡೆಲ್ಟಾ ಓ ಇನ್ಕ್ರೀಸಸ್, ಲ್ಯಾಂಬ್ಡಾ ಡಿಕ್ರೀಸಸ್. ಇದು ಚೆನ್ನಾಗಿ ನಾವು ಕಟ್ಕೊಳ್ಳಿ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ತಾನಿಲ್ಲ. ಇವಾಗ ಈ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ, ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಲ್ಯಾಂಬ್ಡಾ ಇನ್ಕ್ರೀಸ್ ಆಗತ್ತಂದ್ರೆ ನೋಡಿ ಇಲ್ಲಿ ನೀವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ನಿಮಗೆ ಇದು ಬರಬೇಕು. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ಇದರಲ್ಲಿ ನಮಗೆ ಹ್ಯಾಲೋಜನ್ ಲಿಗೇಂಡ್ಸ್ ಇದಾವೆ, H2O ಲಿಗೇಂಡ್ಸ್ ಇದಾವೆ, ಆಕ್ಸಿಜನ್ ಲಿಗೇಂಡ್ಸ್ ಇದಾವೆ, CN ಲಿಗೇಂಡ್ಸ್ ಇದಾವೆ. ಅರ್ಥ? ಸಿ ಲಿಗೇಂಡ್ಸ್, ಸಿ ಲಿಗೇಂಡ್ಸ್, ಓ ಲಿಗೇಂಡ್ಸ್, CL ಲಿಗೇಂಡ್ಸ್. ಇದರಲ್ಲಿ ದಟ್ ಈಸ್ ಹೈಯೆಸ್ಟ್. ಅರ್ಥ ಆಯ್ತಾ? ಸ್ಟ್ರಾಂಗ್ ಲಿಗೇಂಡ್ ಇರ್ತಕ್ಕಂಥದ್ದು ಯಾವ ಆರ್ಡರ್ ಇರ್ತವೆ ಲಿಗೇಂಡ್ಸ್, ನಿಮ್ಗೆ ಲಿಗೇಂಡ್ಸ್ ನೋಡ್ಕೊಳ್ಳಿ. CL ligands is always less than that of H2O, is always less than that of Cn minus ಅಲ್ವಾ? ಈ ಒಂದು ಆರ್ಡರ್ ಒಂದಿರುತ್ತೆ ಸ್ಟ್ರೆಂತ್ ಅಲ್ಲಿ. ಲಿಗ್ಯಾಂಡ್ ಸ್ಟ್ರೆಂತ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಪ್ರಕಾರ ಈ ತರ ಇರುತ್ತೆ. ಇವಾಗ ಇಲ್ಲಿ ವೆರಿ ವೀಕ್ ಲಿಗ್ಯಾಂಡ್ ಇರ್ತಕ್ಕಂಥ ರೀಸನ್ ಇಂದ, ಯಾವುದು CL ವೀಕ್ ಲಿಗ್ಯಾಂಡ್ ಇರ್ತಕ್ಕಂಥ ರೀಸನ್ ಇಂದ ವೇವ್ ಲೆಂತ್, ಅರ್ಥ ಆಯ್ತಾ? ಹೈ ವೇವ್ ಲೆಂತ್ ಇರ್ತಕ್ಕಂಥದ್ದು. ಹೈ ವೇವ್ ಲೆಂತ್ ಯಾವ್ದೊಂದಿದೆ? ರೆಡ್ ಒಂದಿದೆ. ಅರ್ಥ ಆಯ್ತಾ? ಯಾಕಂದ್ರೆ ಇದು ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಇರ್ತಕ್ಕಂಥ ರೀಸನ್ ಇಂದ ಹೈ ವೇವ್ ಲೆಂತ್. ಹೈ ವೇವ್ ಲೆಂತ್ ಅಂದ್ರೆ ದಟ್ ಈಸ್ ರೆಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವ್ದಿದೆ? ರೆಡ್ ಗಿಂತ ಈ ಕಡೆ ಯಾವ್ದಿದೆ ಹೇಳಿ? ಇದು ಕೊಟ್ಟಿರ್ತಕ್ಕಂಥ ಕಲರ್ಸ್ ಎಲ್ಲ ನೋಡಿ. ಆರೆಂಜ್, ಆರೆಂಜ್ ಅಲ್ವಾ? ಅಲ್ಲಿಗೆ H2O ಲಿಗ್ಯಾಂಡ್, ಅರ್ಥ ಆಯ್ತಾ? ಇದು ಆರೆಂಜ್ ಕಲರ್. ಅರ್ಥ ಆಯ್ತಾ? ಇದು ಸ್ಟ್ರಾಂಗ್ ಇದೆ ತಾನೆ, ಸ್ಟ್ರಾಂಗ್ ತಾನೆ. ಇದು ಗ್ರೀನ್ ಕಲರ್. ಈ ಆರ್ಡರ್ ಗೊತ್ತಿತ್ತು ಅಂದ್ರೆ, ಈ ಗೊತ್ತಿತ್ತು ಅಂದ್ರೆ ನೀವು ಹೇಳ್ಬೋದು ನೋಡಿ ಇಲ್ಲಿ ರೆಡ್ ಹೈಯೆಸ್ಟ್ ವೇವ್ ಲೆಂತ್, ಅದಕ್ಕಿಂತ ಆರೆಂಜ್, ಅದಕ್ಕಿಂತ ನೆಕ್ಸ್ಟ್ ಗ್ರೀನ್. ಎಲ್ಲ ಇದ್ದಿದ್ರೆ ಎಲ್ಲ ಆಗ್ತಿತ್ತು, ಬಟ್ ಇಲ್ಲ ಬ್ಲೂ ಇದ್ರೆ ಬ್ಲೂ ಆಗ್ತಿತ್ತು ನೆಕ್ಸ್ಟ್ ಲಾಸ್ಟ್ಗೆ, ಯಾವ್ದಾದ್ರು ಇರಲಿ. ಬಟ್ ಈ ಆರ್ಡರ್ ಗೊತ್ತಿತ್ತು ಅಂದ್ರೆ ಅರ್ಥ ಆಯ್ತಾ? ನಾವು ಲೆಫ್ಟ್ ಇಂದ ರೈಟಿಗೆ ಹೋಗ್ತಾ ಇದ್ರೆ ಏನಾಗುತ್ತೆ? ಲ್ಯಾಂಬ್ಡಾ ಇನ್ಕ್ರೀಸ್ ಆಗುತ್ತೆ. ಯಾವ ಲ್ಯಾಂಬ್ಡಾ ಇನ್ಕ್ರೀಸ್ ಆಗುತ್ತೋ ವೇವ್ ಲೆಂತ್ ಲೆಫ್ಟ್ ಇಂದ ರೈಟ್ಗೆ, ಅದ್ರ ಮೇಲೆ ನಾವು ಹೇಳ್ಬೋದು ನೋಡಿ ಇಲ್ಲಿ ಯಾವ ಟೈಪ್ ಆಫ್ ಲಿಗೇಂಡ್ಸ್ ಇದೆಯಾ ಅದ್ರ ಮೇಲೆ ಹೇಳ್ಬೋದು. ಈ ತರ ಕೂಡ JEE ಕೇಳಿದ್ದಾನೆ ಕ್ವಶನ್ಸ್. ಅರ್ಥ ಆಗಿದೆಯಾ? ಅಲ್ಲಿಗೆ ಇದು ಗ್ರೀನ್, ಅರ್ಥ ಆಯ್ತು? ಇದು ಆರೆಂಜ್, ಇದು ರೆಡ್ ಕಲರ್. ಯಾಕಪ್ಪ ಅಂದ್ರೆ ಇದು ವೀಕ್ ಲಿಗ್ಯಾಂಡ್, ತುಂಬಾ ವೀಕ್ ಲಿಗ್ಯಾಂಡ್ ಇದ್ದಿದ್ರೆ ಏನಾಗುತ್ತೆ? ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ರೆ ವೇವ್ ಲೆಂತ್ ಕಡಿಮೆ. ಕಡಿಮೆ ಇರ್ತಕ್ಕಂಥ ಯಾವ್ದು ನಾನು ಕೊಟ್ಟಿರ್ತಕ್ಕಂಥದ್ದು? ಗ್ರೀನ್. ಇದು ಮಿಡ್ಲ್ ಅಲ್ಲಿ ಇದೆ, ಹಂಗೆ ಹೇಳ್ಬಹುದು. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು JEE 2010 ಕ್ವಶನ್ ಒಂದಿದೆ ನೋಡಿ. JEE 2010 ಕ್ವಶನ್, ಅರ್ಥ ಆಯ್ತಾ? JEE 2010 ಕ್ವಶನ್. ದ ಕಲರ್ ಆಫ್ ಲೈಟ್ ಅಬ್ಸರ್ವ್ಡ್ ಬೈ aqueous USO4 is the color of light observed the color of light observed by aqueous CuSO4 is ಅರ್ಥ ಆಯ್ತಾ? ಕೆಳಗಡೆ ಆರೆಂಜ್ ಕೊಟ್ಟಿದ್ದಾನೆ, ಅರ್ಥ ಆಯ್ತಾ? ಎ ಅಥವಾ 2, ಸೆಕೆಂಡ್ ಒನ್, ಆಪ್ಷನ್ ನಂಬರ್ 2, ಅರ್ಥ ಆಯ್ತಾ? ರೆಡ್ ಕೊಟ್ಟಿದ್ದಾನೆ, ಯೆಲ್ಲೋ ಕೊಟ್ಟಿದ್ದಾನೆ, ಪಿಂಕ್ ಕೊಟ್ಟಿದ್ದಾನೆ.
yellow, pink. ಅರ್ಥ ಆಯ್ತಾ? ರೆಡ್ ಎಲ್ಲ ಇದೆ ಸರಿ, ಇದು ಬ್ಲೂ ಕೊಟ್ಟಿದ್ದಾರೆ. AKCSO4 ಅರ್ಥ ಆಯ್ತಾ? ಯಾವ ಕಲರ್ ಅಬ್ಸರ್ವ್ ಆಗಿರುತ್ತೆ ಅಂತ. ನಮ್ಗೆ AKCSO4 ಕೊಟ್ಟಿರೋ ಇರ್ತಕ್ಕಂಥದ್ದು ಬ್ಲೂ ಕಲರ್ ತಾನೆ, ಅರ್ಥ ಆಯ್ತಾ? ಬ್ಲೂ ಕಲರ್. AKCSO4 ಇಸ್ ಎ ಬ್ಲೂ ಇನ್ ಕಲರ್, ಅರ್ಥ ಆಯ್ತಾ? ಇದಂತೂ ಅಲ್ವೇ ಅಲ್ಲ, ಅರ್ಥ ಆಯ್ತಾ? ನೀವು ಇದಕ್ಕಿಂತ ಬೆಸ್ಟ್ ಅಂದ್ರೆ ಕಲರ್ ವೀಲ್ ಗೊತ್ತಿತ್ತಾನೆ, ವಿಬ್ ಗಯಾ, ಅರ್ಥ ಆಯ್ತಾ? ಇದು ಬ್ಲೂ ಕಲರ್, ಇದು ಬ್ಲೂ ಕಲರ್ ಒಂದಿರುತ್ತೆ. ಬ್ಲೂಗೆ ಯಾವ ಕಾಂಪ್ಲಿಮೆಂಟರಿ ಕಲರ್? ಆರೆಂಜ್. ನೋಡಬಹುದಾ? ಇದು JEE ಕ್ವಶನ್ 2010 ಕ್ವಶನ್, 2010 ಕ್ವಶನ್. ಈ ತರ ಅರ್ಥ ಆಯ್ತಾ? ಕಲರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಿಮಗೆ ಹೇಳ್ಬೋದು, ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ ನಿಮಗೆ ಲಿಮಿಟೇಷನ್ಸ್ ಆಫ್ CFT, ಅರ್ಥ ಆಯ್ತಾ? ಲಿಮಿಟೇಷನ್ಸ್ ಆಫ್ CFT ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಚಾನ್ಸ್ ಕೇಳ್ಬೋದು ನಿಮಗೆ, ಅರ್ಥ ಆಯ್ತಾ? ಬಟ್ ನಿಮ್ಗೆ ಗೊತ್ತಿರಬೇಕು, ಕೇಳದೇ ಇದ್ರು ಸರ್. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ CFT? Christoffel theory. The first limitation, CFT Christoffel theory does not explain the covalent character. Is purely ionic character tanida. Artha aita? CFT does not explain the covalent character between the central metal ion or atom and ligand. Central metal ion or atom ಮತ್ತು ligand ಮಧ್ಯದಲ್ಲಿ ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಲಿಲ್ಲ CFT, ಅರ್ಥ ಆಯ್ತಾ? ಫಸ್ಟ್ ಲಿಮಿಟೇಷನ್, CFT does not explain the covalent character between the central metal ion or atom and ligand. ಸೆಂಟ್ರಲ್ ಮೆಟಲ್ ಅಯಾನ್ ಅಥವಾ ಆಟಮ್ ಮತ್ತೆ ಲಿಗ್ಯಾಂಡ್ ಮಧ್ಯದಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ ಬಗ್ಗೆ ಏನು ಡಿಸ್ಕಸ್ ಮಾಡಲಿಲ್ಲ. ದಿಸ್ ಇಸ್ ದ ಫಸ್ಟ್ ಲಿಮಿಟೇಷನ್. ಸೆಕೆಂಡ್ ಲಿಮಿಟೇಷನ್, CFT assumes ligands as point charges ತಾನೆ. ನಾವು CFT ಅಸ್ಯೂಮ್ ಮಾಡ್ಕೊಂಡು ನಾವು ಪಾಚುಲೇಟ್ಸ್ ಡಿಸ್ಕಸ್ ಮಾಡಿ, CFT ಪಾಚುಲೇಟ್ಸ್ ಅಲ್ಲಿ ಲಿಗ್ಯಾಂಡ್ಸ್, ಅರ್ಥ ಆಯ್ತಾ? ಆರ್ ಅಸ್ಯೂಮ್ಸ್ ಆಸ್ ಪಾಯಿಂಟ್ ಚಾರ್ಜಸ್ ಅಂತ ಜ್ಞಾಪಕ ಇದೆಯಾ? ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡ್ಕೋಬೇಕಾದ್ರೆ, ಸೊ ದ ಆನಾನಿಕ್ ಲಿಗ್ಯಾಂಡ್ಸ್ ಅಲ್ಲಿಗೆ ಗ್ರೇಟರ್ ಸ್ಪ್ಲಿಟ್ಟಿಂಗ್ ಮಾಡ್ಬೇಕು ತಾನೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಆನಾನಿಕ್ ಲಿಗ್ಯಾಂಡ್ಸ್ ತಗೊಳ್ಳೋಣ, ಯಾವ್ದು ಹ್ಯಾಲೋಜನ್ಸ್ ತಗೊಳ್ಳೋಣ, ಹ್ಯಾಲೋಜನ್ಸ್ ಅಲ್ಲ ಆನಾನಿಕ್ ಲಿಗ್ಯಾಂಡ್ಸ್ ತಾನೆ. ಅವೇನಾಗತ್ತೆ, ನಾವು ಇದ್ರಲ್ಲಿ ತಗೊಂಡಾಗ ಅರ್ಥ ಆಯ್ತಾ? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಎಲ್ಲಿರ್ತಾವೆ? ಲೋಯರ್ ಎಂಡ್ ಅಲ್ಲಿ ಇರ್ತವೆ. ಲೋಯರ್ ಎಂಡ್ ಅಲ್ಲಿ ದಟ್ ಈಸ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಲ್ಲಿ ಆನಾನಿಕ್ ಲಿಗ್ಯಾಂಡ್ಸ್ ಲೈಕ್ Cl ಮೈನಸ್ I ಮೈನಸ್ Br ಮೈನಸ್ ಇವೆಲ್ಲ ಇರ್ತಾವೆ ತಾನೆ. ಅಲ್ಲಿಗೆ ಆನಾನಿಕ್ ಲಿಗ್ಯಾಂಡ್ಸ್ ಗ್ರೇಟರ್ ಸ್ಪ್ಲಿಟ್ಟಿಂಗ್ ಮಾಡ್ಬೇಕು ತಾನೆ. CO ಗ್ರೇಟರ್ ಸ್ಪ್ಲಿಟ್ಟಿಂಗ್ ಅಂತ ಬಿಟ್ಟು ಹೇಳುತ್ತೆ. ನಾವು ಆಕ್ಚುಲಿ ಆನಾನಿಕ್ ಲಿಗ್ಯಾಂಡ್ಸ್ ಆರ್ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ತೀವಿ, ಅರ್ಥ ಆಯ್ತಾ? ದಟ್ ಈಸ್ Christoffel theory assumes ligands as point charges. So anionic ligands should be exert more splitting, splitting effect ಜಾಸ್ತಿ ಇರ್ಬೇಕಾನೆ. But actually the anionic ligands are found to be lower end in spectrochemical series. These are two limitations or demerits of CFT. ಅರ್ಥ ಆಯ್ತಾ? Next we'll discuss its very important concept. ಅರ್ಥ ಆಯ್ತಾ? ಮೆಟಲ್ ಕಾರ್ಬೋನಿಲ್ಸ್. ಏನ್ ಹೇಳಿ? ಮೆಟಲ್ ಕಾರ್ಬೋನಿಲ್ಸ್. ಏನ್ ಈ ಮೆಟಲ್ ಕಾರ್ಬೋನಿಲ್ಸ್ ಅಂದ್ರೆ? ಅರ್ಥ ಆಯ್ತಾ? ವೆರಿ ಸಿಂಪಲ್. ಮೆಟಲ್ ಕಾರ್ಬೋನಿಲ್ಸ್ ಆರ್ ದ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್. ಮೆಟಲ್ ಕಾರ್ಬೋನಿಲ್ಸ್ ಆರ್ ದ ಬರ್ದು ಒಂದ್ಸಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಮೆಟಲ್ ಕಾರ್ಬೋನಿಲ್ಸ್ ಆರ್ ದ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್ ಓನ್ಲಿ ಕಾರ್ಬೋನಿಲ್ಸ್ ಆಸ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಓನ್ಲಿ ಕಾರ್ಬೋನಿಲ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಮೆಟಲ್ ಕಾರ್ಬೋನಿಲ್ಸ್ ಆರ್ ದ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್ ಓನ್ಲಿ ಕಾರ್ಬೋನಿಲ್ ಲಿಗ್ಯಾಂಡ್ಸ್. ಕಾರ್ಬೋನಿಲ್ ಅಂದ್ರೆ ಏನು? ಕಾರ್ಬನ್ ಮಾನಾಕ್ಸೈಡ್. ಅರ್ಥ? ಕಾರ್ಬೋನಿಲ್ ಲಿಗ್ಯಾಂಡ್ಸ್ ಮೀನ್ಸ್ ದಿಸ್ ಅ ಕಾರ್ಬನ್ ಮಾನಾಕ್ಸೈಡ್.
ಆಕ್ಸೈಡ್ ಅಥವಾ ಮಾನ್ ಆಕ್ಸೈಡ್ ಅಂತ ಕೂಡ ಬರೀಬಹುದು. ಅರ್ಥ ಆಯ್ತಾ? ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಓನ್ಲಿ ಕಾರ್ಬನ್ ಮಾನಾಕ್ಸೈಡ್ಸ್ ಆಸ್ ಲಿಗ್ಯಾಂಡ್ಸ್ ಆಗಿದ್ರೆ ಮೆಟಲ್ ಜೊತೆಗೆ ಅವೆಲ್ಲ ಮೆಟಲ್ ಕಾರ್ಬೋನಿಲ್ಸ್, ಅವೆಲ್ಲ ಮೆಟಲ್ ಕಾರ್ಬನ್ಸ್. ಎಕ್ಸಾಂಪಲ್ ಜನರಲ್ ಆಗಿ ಅರ್ಥ ಆಯ್ತಾ? ದಿಸ್ ಇಸ್ ಸೆಂಟ್ರಲ್ ಮೆಟಲ್ ಆಟಮ್, ದಿಸ್ ಇಸ್ CO, ಅದು 4 ಅಥವಾ 6 ಅಥವಾ ಎಷ್ಟಾದ್ರೂ ಇರ್ಬೋದು. ಅರ್ಥ ಆಯ್ತಾ? ಎಕ್ಸಾಂಪಲ್ ಹೇಳಿದ್ರು. ಎಕ್ಸಾಂಪಲ್ಸ್ ನೋಡೋಣ. ಅಲ್ಲಿ ಮೆಟಲ್ ಕಾರ್ಬೋನಿಲ್ಸ್ ಗೊತ್ತಾಯ್ತಾ? ಮೆಟಲ್ ಕಾರ್ಬೋನಿಲ್ಸ್ ಆರ್ ದ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್ ಓನ್ಲಿ ಕಾರ್ಬೋನಿಲ್ಸ್ ಲಿಗ್ಯಾಂಡ್ಸ್. ಕಾರ್ಬೋನಿಲ್ ಲಿಗ್ಯಾಂಡ್ಸ್ ಅಂತ ಬರೆದ್ರೆ ಸಾಕು, ಅಥವಾ ಕಾರ್ಬೋನಿಲ್ ಅಂತ ಕಾರ್ಬನ್ ಮಾನಾಕ್ಸೈಡ್ಸ್ ಆಸ್ ಲಿಗ್ಯಾಂಡ್ಸ್ ಅಂತ ಬರೆದ್ರು ಸಾಕು. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಫಾರ್ ದಿಸ್ ಮೆಟಲ್ ಕಾರ್ಬೋನಿಲ್ಸ್, ಯು ಟೇಕ್ ನಿಕ್ಕಲ್ ಟೆಟ್ರಾ ಕಾರ್ಬೋನಿಲ್, ಐರನ್ ಪೆಂಟಾಕಾರ್ಬೊನಿಲ್, ಅರ್ಥ ಆಯ್ತಾ? ಕ್ರೋಮಿಯಂ ಹೆಕ್ಸಾಕಾರ್ಬೊನಿಲ್, ಹೆಕ್ಸಾ means 6, chromium hexacarbonyl. Or you take CO twice, ಇದು ಕೋಬಾಲ್ಟ್ ಕೋಬಾಲ್ಟ್ ಅಲ್ಲಿ ಓ ಚಿಕ್ಕದಾಗಿ ಬರೀರಿ, ಅರ್ಥಾತ್ ಕಾರ್ಬನ್ ಮಾನಾಕ್ಸೈಡ್ ಅಲ್ಲಿ ಓ ದೊಡ್ಡದಾಗಿ ಬರೀರಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಟು ಟೇಕ್ ಅನದರ್ ಕಾಂಪೌಂಡ್ Mn twice, CO 10 times. ನಾವು ಹಿಂಗ್ ಕೊಡ್ತೀವಿ, ನೋಡಿ ಮೇಲೆ ಡೆಕಾ ಕಾರ್ಬೋನಿಲ್. ಅರ್ಥ ಆಯ್ತಾ? ಡೆಕಾ ನಾವು ಇದನ್ನ ನೇಮ್ ಮಾಡಬೇಕಾದ್ರೆ ಯಾವ ತರ ನೇಮ್ ಮಾಡ್ತೀವಿ ಅಂತ ಅರ್ಥ ಆಯ್ತಾ? ಡೆಕಾ ಕಾರ್ಬೋನಿಲ್ ಡೈಮ್ಯಾಂಗನೈಸ್ oxidation state. In all the complex compounds, the central metal atom or ion, central metal atom, 0 oxidation state. ಇದರಲ್ಲ ಸೆಂಟ್ರಲ್ ಮೆಟಲ್ ಆಟಮ್ 0 ಆಕ್ಸಿಜನ್ ಸ್ಟೇಟ್, ಕೋಬಾಲ್ಟ್ 0, ಮ್ಯಾಂಗನೀಸ್ 0, ಕ್ರೋಮಿಯಂ 0, ನಿಕ್ಕಲ್ ಇದರಲ್ಲಿ ಈ ಕಾಂಪೌಂಡ್ಸ್ ಅಲ್ಲಿ ಯಾಕೆ ಓನ್ಲಿ ಕಾರ್ಬನ್ ಲಿಗ್ಯಾಂಡ್ಸ್ ಇರ್ತಕ್ಕಂಥದ್ದು ಅವು ನ್ಯೂಟ್ರಲ್ ಲಿಗ್ಯಾಂಡ್ಸ್. ಟೋಟಲಿ ಕಾರ್ಬನ್ ಮಾನಾಕ್ಸೈಡ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಓನ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದಲ್ಲಿ ದ ಸೆಂಟ್ರಲ್ ಮೆಟಲ್ ಆಟಮ್ ಮೇಲೆ ಏನಿರುತ್ತೆ? 0 ಆಕ್ಸಿಜನ್ ಸ್ಟೇಟ್, 0 ಆಕ್ಸಿಜನ್ ಸ್ಟೇಟ್. ಪ್ರತಿಯೊಂದಕ್ಕೂ ನೀವು ಹಿಂಗೆ ಕೊಡಿ. ಇದೇನಿದು? ವಾಟ್ ಇಸ್ ಐ ಪ್ಯಾಕ್ ನೇಮ್? ಡೆಕಾ ಕಾರ್ಬೊನಿಲ್ ಡೈಮ್ಯಾಂಗನೀಸ್ 0, ಆಕ್ಟಾ ಕಾರ್ಬೊನಿಲ್ ಡೈಕೋಬಾಲ್ಟ್ 0, ಹೆಕ್ಸಾ ಕಾರ್ಬೊನಿಲ್ ಕ್ರೋಮಿಯಂ 0, ಪೆಂಟಾ ಕಾರ್ಬೊನಿಲ್ ಐರನ್ 0, ಅರ್ಥ ಆಯ್ತಾ? ಟೆಟ್ರಾ ಕಾರ್ಬೊನಿಲ್ ನಿಕ್ಕಲ್ 0. These are IUPAC names. In all the compounds, the oxidation state of central metal ion or atom is 0 oxidation state. ಇವೆಲ್ಲ ಮೆಟಲ್ ಕಾರ್ಬೋನಿಲ್ಸ್, ಈ ಮೆಟಲ್ ಕಾರ್ಬೋನಿಲ್ಸ್ ಅಲ್ಲಿ ದ ಆಕ್ಸಿಜನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್ ಏನಿರುತ್ತೆ? ಎಲ್ಲ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ 0 ಆಕ್ಸಿಜನ್ ಸ್ಟೇಟ್ ಬಿಕಾಸ್ ಓನ್ಲಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್, ದಟ್ ಇಸ್ CO, ಕಾರ್ಬನ್ ಮಾನಾಕ್ಸೈಡ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಅರ್ಥ ಆಯ್ತಾ? ಇದರ ಸ್ಟ್ರಕ್ಚರ್ಸ್ ಕೇಳಬಹುದು. ಆಕ್ಚುಲಿ ಇದರ ಸ್ಟ್ರಕ್ಚರ್ ಏನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು, ಟೆಟ್ರಾಹೆಡ್ರಲ್ ಇನ್ ಶೇಪ್. ಟೆಟ್ರಾಹೆಡ್ರಲ್ ಶೇಪ್ ಇದು ಅರ್ಥ ಆಯ್ತು? ವಾಟ್ ಇಸ್ ದ ಶೇಪ್ ಆಫ್ ದಿಸ್? ಟ್ರಯಾಂಗುಲರ್ ಪ್ಲೇನ್ ಅಥವಾ ಟ್ರಿಗುನಲ್ ಬೈಪಿರಿಮಿಡಲ್ ಅಂದ್ರೆ ಟ್ರಿಗುನಲ್ ಬೈಪಿರಿಮಿಡಲ್ ಇನ್ ಶೇಪ್. ಐರನ್ ತಾನೆ? ಪೆಂಟಾಕಾರ್ಬೊನಿಲ್, 3 carbonyls lie in one plane, one is above, another one is below. Triangular ಅಥವಾ ಟ್ರಿಗುನಲ್ ಬೈಪಿರಿಮಿಡಲ್, ಟ್ರಯಾಂಗುಲರ್ ಬೈಪಿರಿಮಿಡಲ್ ಅಥವಾ ಟ್ರಿಗುನಲ್ ಬೈಪಿರಿಮಿಡಲ್ ಅಂತ ಬರೀರಿ. ಟ್ರಿಗುನಲ್ ಬೈಪಿರಿಮಿಡಲ್ ಶೇಪ್, MI ಕೊಡಿ. ಟ್ರಿಗುನಲ್ ಬೈಪಿರಿಮಿಡಲ್ ಶೇಪ್, ಅರ್ಥ ಆಯ್ತಾ? ಟ್ರಿಗುನಲ್ ಬೈಪಿರಿಮಿಡಲ್ ಶೇಪ್, ಅರ್ಥ ಆಯ್ತಾ? ಇದು
ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದೆ. ಆಕ್ಟಾಹೆಡ್ರಲ್ ಶೇಪ್, chromium, 4 chromiums lies in one plane, sorry, 4 carbon monoxides. Around the chromium, 4 carbon monoxides lies in one plane. ಈ 4 ಒಂದು ಪ್ಲೇನ್ ಅಲ್ಲಿ ಇರ್ತಾವೆ. One is above the plane, another one is below the plane. ಅರ್ಥ ಆಯ್ತಾ? ಇದು ಆಕ್ಟಾಹೆಡ್ರಲ್ ಶೇಪ್. ಆಕ್ಟಾಹೆಡ್ರಲ್ ಶೇಪ್ ಅರ್ಥ ಆಯ್ತಾ? ಇವಾಗ ಇದರ ಶೇಪ್ ಬರೆಯೋಣ. ಇದರ ಶೇಪ್ ಬರೀಲಿಕ್ಕೆ ಇಲ್ಲಿ ಏನಿದು ಆಕ್ಟಾ ಕಾರ್ಬೊನಿಲ್ ಡೈಕೋಬಾಲ್ಟ್ 0 ಆಕ್ಸಿಡೇಷನ್ ಸ್ಟೇಟ್. 2 ಕೋಬಾಲ್ಟ್ ಇದೆ. ಕೋಬಾಲ್ಟ್ ಕಾರ್ಬನ್ ಮೊನಾಕ್ಸೈಡ್ ಅಲ್ಲ, ಕೋಬಾಲ್ಟ್. ಸಿ ದೊಡ್ಡದಾಗ ಬರೀರಿ, ಓ ಚಿಕ್ಕದಾಗ ಬರೀರಿ. ಇಲ್ಲ ಕೋಬಾಲ್ಟ್ ಎರಡು ಇದಾವ. ಅದ್ರ ಸುತ್ತಲೂ ಎಷ್ಟು ಕಾರ್ಬೊನಿಲ್ ಲಿಗ್ಯಾಂಡ್ಸ್ ಇದಾವೆ? 8 ಕಾರ್ಬೊನಿಲ್ ಲಿಗ್ಯಾಂಡ್ಸ್ ಇದಾವೆ. 8 ಕಾರ್ಬೊನಿಲ್ ಲಿಗ್ಯಾಂಡ್ಸ್ ಇದಾವೆ. ಈ 8 ಕಾರ್ಬೊನಿಲ್ ಲಿಗ್ಯಾಂಡ್ಸ್ ಅಲ್ಲೇ ಅರ್ಥ ಆಯ್ತಾ, ಒಂದೊಂದ್ರ ಮೇಲೆ 3 ಹಿಂಗಿರ್ತಾವೆ. ಇನ್ನೆಷ್ಟು? 2 ಇದಾವ. ಇವು ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಆಗಿರ್ತವೆ. ಏನ್ ಹೇಳಿ? ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಓದೋದಾಗ ಬರ್ರಿ. ನೀವು ಹಿಂಗಾದ್ರೂ ಬರೀರಿ, ಅಥವಾ CO ಹೆಂಗಿರುತ್ತೆ? ಡಬಲ್ ಬಾಂಡ್ ಇಂದ ಅಟ್ಯಾಚ್ ಇರುತ್ತೆ ಅಲ್ವಾ? CO. ಹೌ ಮೆನಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಆರ್ ದೇರ್? ನಿಮ್ಗೆ ಕೇಳ್ಬೋದು, ಈ ಕಾಂಪೌಂಡ್ ಕೊಟ್ಬಿಟ್ಟು ಎಷ್ಟು ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರ್ತವೆ ಅಂತ. ಎಷ್ಟು? 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರ್ತವೆ. 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. CO ಬಾಂಡ್ 1, 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಅದೇ CO ಕಾರ್ಬೊನಿಲ್ 6 ಇದಾವೆ. 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. C ಡಬಲ್ ಬಾಂಡ್ CO ಅಂತ ಬರ್ತದೆ ಎಲ್ಲ ಒಂದು. ಅಲ್ಲಿಗೆ ಸ್ಟ್ರಕ್ಚರ್ಸ್ ಗೊತ್ತಾಯ್ತಾ? ಇದರ ಸ್ಟ್ರಕ್ಚರ್ ಬರೆಯೋಣ. ಇದರ ಸ್ಟ್ರಕ್ಚರ್ ಹೆಂಗಿದೆ ಅಂತ ನೋಡಿ. 2 ಮ್ಯಾಂಗನೀಸ್ ಇದೆ. MN ಬಾಂಡ್ 1. ಅರ್ಥ ಆಯ್ತಾ? CO ಎಷ್ಟಾಯ್ತು? 6 ಆಗೋಯ್ತಾ? CO ಟೋಟಲಿ 10 ಆಯ್ತಾ? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್. ಹೌ ಮೆನಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಆರ್ ದೇರ್? 0 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. 0 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಇದರಲ್ಲಿ 2 ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಇದರಲ್ಲೆಲ್ಲ 0. ಇದರಲ್ಲಿ ಒಂದರಲ್ಲಿ ಮಾತ್ರ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರುತ್ತೆ, ಬೇರೆ ಅದರಲ್ಲಿ ಅದರಲ್ಲಿ ಇಲ್ಲ. ನೀವು ಕೊಟ್ಟಿರ್ತಕ್ಕಂಥ NCERT ಕೊಡ್ತಿರೋ ಎಕ್ಸಾಂಪಲ್ಸ್ ಅಲ್ಲೇ ಇದರ ಒಂದರಲ್ಲೇ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಇರ್ತಕ್ಕಂಥ 2 ಇರ್ತಾವೆ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್. ಯಾವ? ಅರ್ಥ ಆಯ್ತಾ? ಕಾರ್ಬೊನಿಲ್ಸ್. ಅರ್ಥ ಆಗಿದೆಯಾ? ದಿಸ್ ಇಸ್ ದ ಶೇಪ್ಸ್ ಆಫ್ ಅಥವಾ ಸ್ಟ್ರಕ್ಚರ್ ಆಫ್ ದಿಸ್ ಮೆಟಲ್ ಕಾರ್ಬೊನಿಲ್ಸ್. ಸ್ಟ್ರಕ್ಚರ್ ಆಫ್ ಮೆಟಲ್ ಕಾರ್ಬೊನಿಲ್ಸ್. ಅಲ್ಲಿಗೆ ವಾಟರ್ ಮೆಟಲ್ ಕಾರ್ಬೊನಿಲ್ಸ್ ಎಕ್ಸಾಂಪಲ್ಸ್ ಅಂಡ್ ಸ್ಟ್ರಕ್ಚರ್ಸ್ ಗೊತ್ತಿದೆಯಾ? ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಈಸ್ ದ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್? ಅರ್ಥ ಆಯ್ತಾ? ಕ್ಯಾನ್ ಆಫ್ ದಿಸ್ ಅರ್ಥ ಆಯ್ತಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಈಸ್ ದ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್. ಏನಲ್ಲಿ ಬಾಂಡಿಂಗ್ ಮೆಟಲ್ ಕಾರ್ಬೊನಿಲ್ಸ್ ಬಾಂಡಿಂಗ್ ಹೆಂಗಿರುತ್ತೆ ಅಂತ. ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್. ಇವಾಗ ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೊಳ್ಳಿ, ಸೆಂಟ್ರಲ್ ಮೆಟಲ್ ಆಟಮ್ ಇದ್ದೇ ಇರುತ್ತಾ? ಆ ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್, ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಡೆಫಿನೆಟ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತಾ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ ಆಗಿರುತ್ತಾ? ಅದರಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ. ಅದರಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ. ಎಷ್ಟು ಡಿ ಆರ್ಬಿಟಲ್ಸ್ ಇರುತ್ತೆ? 5 ಡಿ ಆರ್ಬಿಟಲ್ಸ್ ಇರುತ್ತೆ. ಅರ್ಥ ಆಯ್ತಾ? 5 ಡಿ ಆರ್ಬಿಟಲ್ಸ್ ಇರುತ್ತೆ. ಆ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಮತ್ತೆ ಲಿಗ್ಯಾಂಡ್ಸ್ ಇದ್ದೇ ಇರುತ್ತೆ ತಾನೆ, ಕೋರ್ಡಿನೇಷನ್ ಕಾಂಪೌಂಡ್ ಅಂದ ತಕ್ಷಣ.
ಅದರಲ್ಲೂ ಮೆಟಲ್ ಕಾರ್ಬೋನಿಲ್ಸ್ ಅಂದ್ರೆ ಮೆಟಲ್ ಕಾರ್ಬೋನಿಲ್ಸ್, ಕಾರ್ಬೋನಿಲ್ ಇಸ್ ಎ ಲಿಗ್ಯಾಂಡ್ ತಾನೆ, ಕಾರ್ಬನ್ ಮೊನಾಕ್ಸೈಡ್ ಇಸ್ ಎ ಲಿಗ್ಯಾಂಡ್. ಆ ಕಾರ್ಬನ್ ಮೊನಾಕ್ಸೈಡ್ ಆಸ್ ಎ ಲಿಗ್ಯಾಂಡ್ ಮತ್ತೆ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಆಸ್ ಎ ಡಿ ಬ್ಲಾಕ್ ಎಲಿಮೆಂಟ್, ಎರಡರ ಮಧ್ಯದಲ್ಲೂ ಒಂದು ಸ್ಟ್ರಾಂಗ್ ಬಾಂಡ್ ಇರುತ್ತೆ. ಅದಕ್ಕೆ ಮೆಟಲ್ ಕಾರ್ಬೋನಿಲ್ ಬಾಂಡ್ ಅಂತ ಕರಿತೀವಿ. ಅದು ತುಂಬಾ ಸ್ಟ್ರಾಂಗ್ ಬಾಂಡ್. ಯಾಕಪ್ಪ ಅಂದ್ರೆ ವಿಚ್ ಕಂಟೈನ್ಸ್ ದಟ್ ಬಾಂಡ್ ಕಂಟೈನ್ಸ್, ಅರ್ಥ ಆಯ್ತಾ? ಅಥವಾ ದಟ್ ಬಾಂಡ್ ಹ್ಯಾವ್ ಬೋತ್ ಸಿಗ್ಮಾ ಕ್ಯಾರೆಕ್ಟರ್ ಆಸ್ ವೆಲ್ ಎಸ್ ಪೈ ಕ್ಯಾರೆಕ್ಟರ್. ಸಿಗ್ಮಾ ಕ್ಯಾರೆಕ್ಟರ್ ಮತ್ತೆ ಪೈ ಕ್ಯಾರೆಕ್ಟರ್ ಎರಡು ಇರುತ್ತೆ. ಇನ್ ಮೆಟಲ್ ಕಾರ್ಬೋನಿಲ್ಸ್ the bond between the central metal atom and ligand have both sigma character as well as pi character. Sigma character as well as pi character ಎರಡು ಹೊಂದಿರುತ್ತೆ. ಹೆಂಗ್ ಸರ್ ಸಿಗ್ಮಾ ಕ್ಯಾರೆಕ್ಟರ್ ಅಂದಿರುತ್ತೆ, ಹೆಂಗ್ ಸರ್ ಪೈ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಾವು ತಿಳ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ನೋಡಿ ಇಲ್ಲಿ ಇದು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಸ್ ಎ ಡಿ ಬ್ಲಾಕ್ ಎಲಿಮೆಂಟ್ ತಾನೆ ಇದು. ಅರ್ಥ ಆಯ್ತಾ? ಇದರಲ್ಲಿ ಡಿ ಆರ್ಬಿಟಲ್ಸ್ ಇರ್ತವೆ. ಎಷ್ಟು ಡಿ ಆರ್ಬಿಟಲ್ಸ್ ಇರ್ತವೆ? 5 ಡಿ ಆರ್ಬಿಟಲ್ಸ್ ಇರ್ತವೆ. ಈ ತರ 5 ಡಿ ಆರ್ಬಿಟಲ್ಸ್ ಇರ್ತವೆ. ಯಾವ್ದಿದು? ಕಾಂಪ್ಲೆಕ್ಸ್ ಕಾಂಪೌಂಡ್ ಯಾವುದು? ಮೆಟಲ್ ಕಾರ್ಬೋನಿಲ್. ಮೆಟಲ್ ಕಾರ್ಬೋನಿಲ್ ಯಾವುದು? ಮೆಟಲ್ ಕಾರ್ಬೋನಿಲ್ ಇರ್ತಕ್ಕಂಥ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಅರಯ್ಯ. ಅರ್ಥ ಆಯ್ತಾ? ಇದರ ಜೊತೆ ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಏನೆಲ್ಲ ಇದಾವೆ? ಲಿಗ್ಯಾಂಡ್ಸ್ ಇದಾವ. ಆ ಲಿಗ್ಯಾಂಡಿಗೆ ಬಾಂಡಿಂಗ್ ಕೊಟ್ಟಿರುತ್ತೆ. ಆ ಬಾಂಡ್ ಬೋತ್ ಸಿಗ್ಮಾ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ಪೈ ಕ್ಯಾರೆಕ್ಟರ್ ಎರಡು ಹೊಂದಿರುತ್ತೆ. ಹೆಂಗಿರುತ್ತೆ ಸಿಗ್ಮಾ ಕ್ಯಾರೆಕ್ಟರ್? ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ, ಪೈ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅರ್ಥ ಆಯ್ತಾ? ಇವೇನಿವು ಡಿ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅರಯ್ಯ. ಇದೇನಿದು? ಲಿಗ್ಯಾಂಡ್. ಅರ್ಥ ಆಯ್ತಾ? ಯಾವ್ದು? CO ಲಿಗ್ಯಾಂಡ್. ಇದು ಮೈನಸ್, ಇದು ಪ್ಲಸ್. ಯಾವತ್ತು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಯಾಕಂದ್ರೆ ಇಲ್ಲೊಂದು ಈ ಬಾಂಡ್ಗೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6 ಇರುತ್ತಲ್ಲ, 6 2 ಬಂದಿರುತ್ತಲ್ಲ ಒಂದು ಬಾಂಡ್ಗೆ. ಅರ್ಥ ಆಯ್ತಾ? ಇವಾಗ ಇದು ಪಿ ಬ್ಲಾಕ್ ಎಲಿಮೆಂಟ್ಸ್ ನೀವು ಎರಡು. ಅರ್ಥ ಆಯ್ತು? ಪಿ ಆರ್ಬಿಟಲ್ಸ್ ಎಷ್ಟು? ಮೂರು ಪಿ ಆರ್ಬಿಟಲ್ಸ್ ಇರ್ತಾವ. ಅರ್ಥ ಆಯ್ತಾ? ಇವಾಗ ಈ ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗತ್ತೆ ಅಂದ್ರೆ, ಸಿಗ್ಮಾ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ ಅಂದ್ರೆ, ಈ ಕಾರ್ಬೋನಿಲ್ ಲಿಗ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಕಾರ್ಬನ್ ಆಟಮ್ ಅಲ್ಲಿ ಇರ್ತಕ್ಕಂಥ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಕ್ಸಸ್ ಎಲೆಕ್ಟ್ರಾನ್ಸ್ ವೇಕೆಂಟ್ ಡಿ ಆರ್ಬಿಟಲ್ ಗೆ ಡೊನೇಟ್ ಮಾಡಿಬಿಟ್ಟು, ಅರ್ಥ ಆಯ್ತಾ? ಯಾವುದು? ಮೆಟಲ್ ಕಾರ್ಬೋನಿಲ್ ಇರ್ತಕ್ಕಂಥ ವೇಕೆಂಟ್ ಡಿ ಆರ್ಬಿಟಲ್ ಗೆ ಡೊನೇಟ್ ಮಾಡಿಬಿಟ್ಟು ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಯಾವ ಬಾಂಡ್ ಫಾರ್ಮ್ ಆಯ್ತು? ಸಿಗ್ಮಾ ಬಾಂಡ್ ಫಾರ್ಮ್ ಆಯ್ತು. ಅರ್ಥ ಆಗಿದೆಯಾ? ಸಿಗ್ಮಾ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಅರ್ಥ ಆಯ್ತಾ? ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಸೆಂಟ್ರಲ್ ಮೆಟಲ್ ಆಟಮ್ ಆಸ್ ಎ ಅದರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಅದರಲ್ಲಿ ಡೆಫಿನೆಟ್ ಆಗಿ 5 ಡಿ ಆರ್ಬಿಟಲ್ಸ್ ಇರುತ್ತೆ. ಆ 5 ಡಿ ಆರ್ಬಿಟಲ್ಸ್ ಅಲ್ಲಿ ಯಾವ್ದು ವೇಕೆಂಟ್ ಹೊಂದಿರುತ್ತೋ ಆ ವೇಕೆಂಟ್ ಆರ್ಬಿಟಲ್ಗೆ ಈ ಲಿಗ್ಯಾಂಡ್ ಡೊನೇಟ್ ಮಾಡ್ತಕ್ಕಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಲಿಗ್ಯಾಂಡ್ ಅಂದ್ರೆ ಇಲ್ಲಿ ಕಾರ್ಬೋನಿಲ್ ಇಸ್ ಲಿಗ್ಯಾಂಡ್. ಕಾರ್ಬನ್ ಆಟಮ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ಬಿಟ್ಟು ಒಂದು ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಲಿಗ್ಯಾಂಡ್. ಅರ್ಥ ಆಯ್ತಾ? ಯಾವುದು? ಕಾರ್ಬೋನಿಲ್ ಲಿಗ್ಯಾಂಡ್ ಅಂತ ಬರೀ. ಕಾರ್ಬೋನಿಲ್ ಕಾರ್ಬನ್ ಅಲ್ಲಿ ಇರ್ತಕ್ಕಂಥ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸೆಂಟ್ರಲ್ ಮೆಟಲ್ ಆಟಮ್ ಅವರ ಅಯಾನ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂಥ ಎಂಟಿ ಡಿ ವೇಕೆಂಟ್ ಡಿ ಆರ್ಬಿಟಲ್ ಗೆ ಡೊನೇಟ್ ಆಗಿಬಿಟ್ಟು ಸಿಗ್ಮಾ ಬಾಂಡ್ ಫಾರ್ಮ್ ಆಯ್ತು. ಅರ್ಥ ಆಯ್ತಾ? ಅಲ್ಲಿ ಸಿಗ್ಮಾ ಕ್ಯಾರೆಕ್ಟರ್ ಹೆಂಗ್ ಫಾರ್ಮ್ ಆಗುತ್ತೆ ಗೊತ್ತಾಯ್ತಾ? ಪೈ ಕ್ಯಾರೆಕ್ಟರ್ ಹೆಂಗ್ ಫಾರ್ಮ್ ಆಗತ್ತೆ ಅಂದ್ರೆ ಪೈ ಬಾಂಡ್ ಹೆಂಗ್ ಫಾರ್ಮ್ ಆಗತ್ತೆ ಅಂದ್ರೆ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್ ಡಿ ಆರ್ಬಿಟಲ್ಸ್ ಅಲ್ಲಿ ಯಾವ್ದಾದ್ರು ಫಿಲ್ಡ್ ಎಲೆಕ್ಟ್ರಾನ್ಸ್ ಇದ್ರೆ, ಅರ್ಥ ಆಯ್ತಾ? ಫಿಲ್ಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥದ್ದು ಡಿ ಆರ್ಬಿಟಲ್ಸ್ ಇದ್ದಲ್ಲಿ ಆ ಫಿಲ್ಡ್ ಎಲೆಕ್ಟ್ರಾನ್ಸ್ ವೇಕೆಂಟ್ ಆರ್ಬಿಟಲ್ಸ್ ಆಫ್ ದ ಲಿಗ್ಯಾಂಡ್
ಅರ್ಥ ಆಯ್ತು? ಪಿ ಆರ್ಬಿಟಲ್ಸ್ ಇರ್ತಾನೆ, ಇವು ಎರಡು ಏನಾಗತ್ತೆ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಪೈ ಬಾಂಡ್ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಎರಡು ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ಬಿಟ್ಟು ಹಿಂಗಾಗತ್ತೆ ಪೈ ಬಾಂಡ್ ಕ್ಯಾರೆಕ್ಟರ್ ಫಾರ್ಮ್ ಆಯ್ತು. ಅರ್ಥ ಆಯ್ತಾ? ಇದು ಪೈ ಬಾಂಡ್ ಕ್ಯಾರೆಕ್ಟರ್ ಫಾರ್ಮ್ ಆಯ್ತು, ಇದು ಸಿಗ್ಮಾ ಬಾಂಡ್ ಕ್ಯಾರೆಕ್ಟರ್. ಅಂದ್ರೆ ಮೆಟಲ್ ಮತ್ತೆ ಕಾರ್ಬನ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ ಮಧ್ಯದಲ್ಲಿ ಪೈ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ ಬ್ಯಾಕ್ ಡೊನೇಷನ್. ಬ್ಯಾಕ್ ಡೊನೇಷನ್ ಅಂದ್ರೆ ಏನು ಅರ್ಥ ಆಯ್ತಾ? ದಟ್ ಫಿಲ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂಥ ಒಂದು ಫಿಲ್ಡ್ ಡಿ ಆರ್ಬಿಟಲ್ಸ್ ಇರುತ್ತೆ ನೋಡು, ಅವು ಬ್ಯಾಕ್ ಡೊನೇಷನ್ ಮಾಡುತ್ತೆ. ಅರ್ಥ ಆಯ್ತಾ? ಬ್ಯಾಕ್ ಡೊನೇಷನ್ ಮಾಡ್ಬಿಟ್ಟು ಯಾವುದಕ್ಕೆ ಅರ್ಥ ಆಯ್ತಾ? ಕಾರ್ಬನ್ ಅಲ್ಲಿ ಇರ್ತಕ್ಕಂಥ ಒಂದು ಪಿ ಆರ್ಬಿಟಲ್ಗೆ ಬ್ಯಾಕ್ ಡೊನೇಷನ್ ಮಾಡಿಬಿಟ್ಟು ಅರ್ಥ ಆಯ್ತಾ ಪೈ ಬಾಂಡ್ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಈ ಎರಡು ಕ್ಯಾರೆಕ್ಟರ್ ಹೊಂದಿರತಕ್ಕಂಥ ರೀಸನ್ ಇಂದ ಇಟ್ ಇಸ್ ಎ ಸ್ಟ್ರಾಂಗ್ ಬಾಂಡ್. ಅರ್ಥ ಆಯ್ತಾ? ಈ ಬ್ಯಾಕ್ ಡೊನೇಷನ್ ಮಾಡುತ್ತೆ ನೋಡು, ಬ್ಯಾಕ್ ಡೊನೇಷನ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಯಾವುದಕ್ಕೆ? ಎಂಟಿ ಆರ್ಬಿಟಲ್ಸ್ ಆಫ್ ಕಾರ್ಬನ್ ನೋಡಿಲ್ಲ, CO ಕಾರ್ಬನ್ ಇರ್ತಕ್ಕಂಥ ಒಂದು ಎಂಟಿ ಆರ್ಬಿಟಲ್ಸ್ಗೆ, ಅದು ಯಾವ ಎಂಟಿ ಆರ್ಬಿಟಲ್ಸ್ ಅಂದ್ರೆ ಅವು ಆಕ್ಚುಲಿ 5 ಸ್ಟಾರ್ ಎಂಟಿ ಆರ್ಬಿಟಲ್ಸ್ ಅಂತ ಇರುತ್ತೆ. ಅರ್ಥ ಆಯ್ತಾ? 5 ಸ್ಟಾರ್ ಎಂಟಿ ಆರ್ಬಿಟಲ್ಸ್. ಹೆಂಗ್ ಸರ್ 5 ಸ್ಟಾರ್ ಸಿಗ್ಮಾ ಸ್ಟಾರ್ ಅಂತ ನೀವು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ನೋಡಿ ಇಲ್ಲಿ. ಅರ್ಥ ಆಯ್ತಾ? ಒಂದು ಸಿ ನೋಡಿಲ್ಲಿ, ಒಂದು ಸಿ, ಒಂದು O. ಅರ್ಥ ಆಯ್ತಾ? ಒಂದು ಸಿ ಮತ್ತೆ ಒಂದು O ನೋಡಿಲ್ಲಿ, ನಿಮ್ಗೆ ಗೊತ್ತಿರುತ್ತೆ. ನಾವು ಆಲ್ರೆಡಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಲ್ಲಿ ಅರ್ಥ ಆಯ್ತಾ ಆಸಿಡ್ ಡಯಾಗ್ರಾಮ್ಸ್ ಕೂಡ ಬರ್ತಿದ್ದೀವಿ ಫಸ್ಟ್ PUC ಅಲ್ಲಿ, ಜ್ಞಾಪಕ ಇದೆಯಾ ನಿಮಗೆ? ಇಲ್ಲಿ ನೋಡಿ, ಇದು ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು 6, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 1s2 2s2 2p2 ಅಲ್ವಾ? ಆಕ್ಸಿಜನ್ ಅಟಾಮಿಕ್ ನಂಬರ್ 8 1s2 2s2 2p4. ನಾನು ಇದರಲ್ಲೂ 1s ಬಿಟ್ಬಿಡ್ತೀನಿ, ಇದರಲ್ಲೂ 1s ಬಿಟ್ಬಿಡ್ತೀನಿ, 2s ಇಂದ ಬರ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ? 2s ಇಂದ ಬರ್ಕೊಂಡು ಹೋಗ್ತೀನಿ. ಇವಾಗ ನೋಡಿ ಇಲ್ಲಿ, ಇದೊಂದು 2s ಆರ್ಬಿಟಲ್ ಆಫ್ ಕಾರ್ಬನ್, ಇದೊಂದು 2s ಆರ್ಬಿಟಲ್ ಆಫ್ ಆಕ್ಸಿಜನ್. ಸ್ವಲ್ಪ ವೇರಿಯೇಷನ್ ಇರುತ್ತೆ, ಯಾಕಂದ್ರೆ ಎರಡು ಒಂದು ಎನರ್ಜಿ ಹೊಂದಿರಲ್ಲ. ಇದು 2p ಆರ್ಬಿಟಲ್ಸ್ ಆಫ್ ಆಕ್ಸಿಜನ್. ಅರ್ಥ ಆಯ್ತಾ? ಇದು 2p ಆರ್ಬಿಟಲ್ಸ್ ಆಫ್ ಕಾರ್ಬನ್. ಅರ್ಥ ಆಯ್ತಾ? ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 2s ಅಲ್ಲಿ 2, 2p ಅಲ್ಲಿ 2 ಅಲ್ವಾ? ಇದರಲ್ಲಿ 2s ಅಲ್ಲಿ 2, 2p ಅಲ್ಲಿ 4 ತಾನೆ, 1 2 3 4 ಅಲ್ವಾ? ಇವಾಗ ಇವೆರಡು ಓವರ್ಲ್ಯಾಪ್ ಆಗಿ, ಇವೆರಡು ಓವರ್ಲ್ಯಾಪ್ ಆಗಿ ಒಂದು ಬಾಂಡ್, ಒಂದು ಸಿಗ್ಮಾ 2s, ಇನ್ನೊಂದು ಸಿಗ್ಮಾ ಸ್ಟಾರ್ 2s. ಇದರಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇದೆ, 2 ಇದಕ್ಕೆ ಬಂತು, ಇನ್ನೆರಡು ಇದಕ್ಕೆ ಹೋಯ್ತು. ಇವಾಗ ಇದರಲ್ಲಿ ಯಾವ್ದು 3 2px 2py 2pz 2px 2py 2pz ತಾನೆ. ಈ 2px 2py 2pz ಅಲ್ಲಿ ಇದು ಸಿಗ್ಮಾ 2pz, ಇವು pi 2px is equal to pi 2py. ಅರ್ಥ ಆಯ್ತಾ? ಸೇಮ್ pi star 2px is equal to pi star 2py. ಇದಾಗಿದೆ ಸಿಗ್ಮಾ ಸ್ಟಾರ್ 2pz.
ಯಾಕಂದ್ರೆ ಇದು ಹೆಡ್ ಆನ್ ಓವರ್ಲ್ಯಾಪಿಂಗ್ ಯಾವುದು 2pz. ಅರ್ಥ ಆಯ್ತಾ? ಇವು ABMO, ಇವು BMO, ಇದು BMO. ಅರ್ಥ ಆಯ್ತಾ? ಇದು ABMO, ಇದು ABMO. ಇವು ಇದರಲ್ಲಿ 2, ಇದರಲ್ಲಿ 4. ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6. 6ರಲ್ಲಿ 2 ಇದಕ್ಕೆ ಬರುತ್ತೆ. 1 2 3 4 ಟೋಟಲ್ 6 ಆಗೋಯ್ತಾ? ಆಗೋಯ್ತಿಲ್ಲಮ್ಮ. ಇವಾಗ ಈ ಎಲೆಕ್ಟ್ರಾನ್ಸ್ ಇವು ಎಂಟಿ ಇರ್ತಾವೆ. ಎಂಟಿ ಇದೆ ನೀವು ಯಾವ 5 ಸ್ಟಾರ್ ಅಲ್ವಾ? ಟೋಟಲ್ 5 ಸ್ಟಾರ್ ಸಿಗ್ಮಾ ಸ್ಟಾರ್. ಟೋಟಲ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ತಾನೆ. ಈ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ಸ್ಗೆ ಇವಕ್ಕೆ ಅರ್ಥ ಆಯ್ತು ಏನಾಗುತ್ತೆ? ಈ ಬ್ಯಾಕ್ ಡೊನೇಷನ್ ನಡೆಯುತ್ತೆ. ಈ ಬ್ಯಾಕ್ ಡೊನೇಷನ್ ನಡೆದು ಪೈ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಈ ಕಾರ್ಬೊನಿಲ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದಕ್ಕೆ ಎಂಟಿ ಆರ್ಬಿಟಲ್ಸ್ ಆಫ್ ಡಿ ಆರ್ಬಿಟಲ್ಸ್ಗೆ. ಇದು ಫಿಲ್ಡ್ ಆರ್ಬಿಟಲ್ಸ್, ಇವು ಡಿ ಆರ್ಬಿಟಲ್ಸ್, ಇದು ಎಂಟಿ ಆರ್ಬಿಟಲ್ಸ್. ಅರ್ಥ ಆಯ್ತು? ಇದು ಸಿಗ್ಮಾ ಬಾಂಡ್, ಅದು ಪೈ ಬಾಂಡ್. ಇದಕ್ಕೆ ಸಿನರ್ಜಿಕ್ ಎಫೆಕ್ಟ್ ಅಂತ ಕರೀತಾರೆ. ಈ ಬ್ಯಾಕ್ ಡೊನೇಷನ್ ಮಾಡುತ್ತೆ ನೋಡು, ಯಾವುದು? ಡಿ ಆರ್ಬಿಟಲ್ಸ್. ಯಾವುದಕ್ಕೆ? ಕಾರ್ಬೊನಿಲ್ ಇರ್ತಕ್ಕಂಥ ಒಂದು ಪಿ ಆರ್ಬಿಟಲ್ಸ್ಗೆ. ಇದಕ್ಕೆ ಸಿನರ್ಜಿಕ್ ಎಫೆಕ್ಟ್ ಅಂತ ಕರೀತಾರೆ. ಹೇಳಿ, ಸಿನರ್ಜಿಕ್ ಎಫೆಕ್ಟ್. ದ ಎಫೆಕ್ಟ್ ಆಫ್ ಬಾಂಡ್ ಫಾರ್ಮೇಶನ್ ಸ್ಟ್ರೆಂಥನ್ಸ್. ಅರ್ಥ ಆಯ್ತಾ? ಬಾಂಡ್ ಬಿಟ್ವೀನ್ ದ ಕಾರ್ಬೊನಿಲ್ ಗ್ರೂಪ್ ಅಂಡ್ ಸೆಂಟ್ರಲ್ ಮೆಟಲ್ ಆಟಮ್. ಕಾರ್ಬೊನಿಲ್ ಗ್ರೂಪ್ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಬಾಂಡ್ ಏನಾಗುತ್ತೆ? ಸ್ಟ್ರೆಂತ್ ಆಗುತ್ತೆ. ಯಾಕಂದ್ರೆ ಈ ಬ್ಯಾಕ್ ಡೊನೇಷನ್ ಇಂದ, ಪೈ ಬಾಂಡ್ ಕ್ಯಾರೆಕ್ಟರ್ ಇಂದ. ಅರ್ಥ ಆಯ್ತಾ? ದಿಸ್ ಎಫೆಕ್ಟ್ ಇಸ್ ಕಾಲ್ಡ್ ಎಸ್ ಸಿನರ್ಜಿಕ್ ಎಫೆಕ್ಟ್ ಅಂತ ಕರಿತೀವಿ. ಏನ್ ಹೇಳಿ? ಸಿನರ್ಜಿಕ್ ಎಫೆಕ್ಟ್. ಅರ್ಥ ಆಗಿದೆಯಾ? ಹೆಂಗೆ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್ ಅರ್ಥ ಆಗಿದೆಯಾ? ಸಿಗ್ಮಾ ಬಾಂಡ್ ಕ್ಯಾರೆಕ್ಟರ್ ಹಿಂಗ್ ಫಾರ್ಮ್ ಆಗುತ್ತೆ, ಪೈ ಬಾಂಡ್ ಕ್ಯಾರೆಕ್ಟರ್ ಹಿಂಗ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತಾ? ಪೈ ಬಾಂಡ್ ಕ್ಯಾರೆಕ್ಟರ್ ಹಿಂಗಾಗತ್ತೆ, ಡಿ ಬ್ಲಾಕ್ ಎಲಿಮೆಂಟ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಫಿಲ್ಡ್ ಡಿ ಆರ್ಬಿಟಲ್ಸ್ ಕಾರ್ಬೊನಿಲ್ ಇರ್ತಕ್ಕಂಥ ಎಂಟಿ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಸೈಡ್ ವೈಸ್ ಓವರ್ಲ್ಯಾಪ್ ಆಗಿ ಬ್ಯಾಕ್ ಡೊನೇಷನ್ ನಡೆಯುತ್ತೆ. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಇದಕ್ಕೆ ಡೊನೇಟ್ ಮಾಡಿ ಬ್ಯಾಕ್ ಡೊನೇಷನ್ ನಡೀತಕ್ಕಂಥದ್ದು. ಅದೇ ಸಿಗ್ಮಾ ಬಾಂಡ್ ಹಿಂಗ್ ಫಾರ್ಮ್ ಆಗತ್ತಂದ್ರೆ ಕಾರ್ಬೊನಿಲ್ ಇರ್ತಕ್ಕಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಂಟಿ ಆರ್ಬಿಟಲ್ಸ್ ಆಫ್ ಡಿ ಆರ್ಬಿಟಲ್, ಡಿ ಬ್ಲಾಕ್ ಎಲಿಮೆಂಟ್ ಗೆ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ ಗೆ. ಎಂಟಿ ಆರ್ಬಿಟಲ್ ಟ್ರಾನ್ಸಿಷನ್ ಎಲಿಮೆಂಟ್ ಇರ್ತಕ್ಕಂಥ ಎಂಟಿ ಆರ್ಬಿಟಲ್ ಗೆ ಡೊನೇಷನ್ ಹಿಡಿದು ಸಿಗ್ಮಾ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಸಿಗ್ಮಾ ಬಾಂಡ್ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಅಲ್ಲಿಗೆ ಸಿಗ್ಮಾ ಬಾಂಡ್ ಕ್ಯಾರೆಕ್ಟರ್ ಹಿಂಗ್ ಫಾರ್ಮ್ ಆಗುತ್ತೆ, ಪೈ ಬಾಂಡ್ ಕ್ಯಾರೆಕ್ಟರ್ ಹಿಂಗ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೊನಿಲ್ಸ್ ಕೂಡ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಬೋತ್ ಸಿಗ್ಮಾ ಬಾಂಡ್ ಆಸ್ ವೆಲ್ ಆಸ್ ಪೈ ಬಾಂಡ್ ಎರಡು ಇರುತ್ತೆ. ಅದರಿಂದ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದರಿಂದ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಅರ್ಥ ಆಯ್ತು. ನವೇಡೇಸ್ ಆರ್ಗನೋಮೆಟಾಲಿಕ್ ಕೆಮಿಸ್ಟ್ರಿ ಇಸ್ ಎ ವ್ಯಾಸ್ಟ್ ಸಬ್ಜೆಕ್ಟ್. ಆರ್ಗನ್ ದಟ್ ಈಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಮತ್ತೆ ಮೆಟಲ್, ಕಾರ್ಬನ್ ಮಾನಾಕ್ಸೈಡ್ ಅಂಡ್ ಮೆಟಲ್ ಮಧ್ಯದಲ್ಲಿ. ವಾಟ್ ಈಸ್ ಮೆಟಲ್ ಕಾರ್ಬೊನಿಲ್ಸ್? Metal carbonyls are the organometallic compounds which containing only carbonyls are the ligands. Carbonyls are the ligands. Carbonyl ligands ಅಂತ ಬರ್ಬಿಡಿ ಸಾಕು. ಅರ್ಥ ಆಯ್ತಾ? ಓನ್ಲಿ ಕಾರ್ಬೊನಿಲ್ ಲಿಗ್ಯಾಂಡ್ಸ್ ಹೊಂದಿದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಜೊತೆಗೆ ಅವು ಮೆಟಲ್ ಕಾರ್ಬೊನಿಲ್ಸ್ ಅಂತ ಕರಿತೀವಿ. ಆ ಮೆಟಲ್ ಕಾರ್ಬೊನಿಲ್ಸ್ ಅಲ್ಲಿ ಬಾಂಡಿಂಗ್ ಬೋತ್ ಸಿಗ್ಮಾ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ಪೈ ಕ್ಯಾರೆಕ್ಟರ್ ಹಿಂಗ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಎನಿ ಡೌಟ್? ವೆರಿ ಸಿಂಪಲ್. ಅರ್ಥ ಆಯ್ತಿದ್ ಏನ್ ನಿಮ್ಗೆ ಇಲ್ಲ, ಬಟ್ ನಿಮ್ಗೆ ತೋರಿಸ್ಕೊಟ್ಟಿದ್ದು ಯಾವ ತರ ಎಂಟಿ ಇರುತ್ತಾ, ಎಂಟಿ ಹಿಂಗೆ ಡೊನೇಟ್ ಮಾಡುತ್ತೆ ಈ ಫಿಲ್ಡ್ ಡಿ ಆರ್ಬಿಟಲ್ಸ್ ಅಂತ. ಕಾರ್ಬೊನಿಲ್ ಕಾರ್ಬನ್ ಇದು ಸಿಒದು ಎಮ್ಒ ಡಯಾಗ್ರಾಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ಮೆಟಲ್ ಕಾರ್ಬೊನಿಲ್ಸ್ ಬಗ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಮೆಟಲ್ ಕಾರ್ಬೊನಿಲ್ಸ್ ಅಂದ್ರೆ ಏನು, ಎಕ್ಸಾಂಪಲ್ಸ್, ಮೆಟಲ್ ಕಾರ್ಬೊನಿಲ್ಸ್ 5 ಸ್ಟ್ರಕ್ಚರ್ಸ್. ಅರ್ಥ ಆಯ್ತು? ಯಾವ ತರ ಬಾಂಡಿಂಗ್ ಇರುತ್ತೆ, ಸಿನರ್ಜಿಕ್ ಎಫೆಕ್ಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಏನ್ ಹೇಳಿ? ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್.
stability of coordination compounds. The stability of coordination compounds, other complex compounds, depends on the strength of the bond between the central metal atom and ligand. ಅರ್ಥ ಆಯ್ತಾ? ಲಿಗ್ಯಾಂಡ್ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಂಡ್ ಸ್ಟ್ರೆಂತ್ ಮೇಲೆ ಸ್ಟೆಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಕಾಂಪೌಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ ಸ್ಟೆಬಿಲಿಟಿ depends on the strength of the metal and ligand bond. ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಂಡ್ ಸ್ಟ್ರೆಂತ್ ಮೇಲೆ ಸ್ಟೆಬಿಲಿಟಿ ಆಫ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಸ್ ಗೋಯಿಂಗ್ ಟು ಬಿ ಡಿಪೆಂಡ್ಸ್. ಹೌ ಇಟ್ಸ್ ಡಿಪೆಂಡ್ಸ್? ಸ್ಟ್ರಾಂಗರ್ ದ ಬಾಂಡ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್ ಮತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಮಧ್ಯದಲ್ಲಿ ಬಾಂಡ್ ಸ್ಟ್ರಾಂಗ್ ಆಗಿದ್ರೆ the stability is more, ಅಥವಾ higher the stability, higher is the stability. ಏನಿಲ್ಲ ನೋಡಿ, ಇಲ್ಲಿ ಒಂದು ಮೆಟಲ್ ಮತ್ತೆ ಲಿಗ್ಯಾಂಡ್ ಮಧ್ಯದಲ್ಲಿ ಈ ಬಾಂಡ್ ಏನಾದ್ರೂ ಸ್ಟ್ರಾಂಗ್ ಆಗಿದ್ರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, ಈ ಬಾಂಡ್ ಏನಾದ್ರೂ ವೀಕ್ ಆಗಿದ್ರೆ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ, ಅಷ್ಟೇ ಏನಿಲ್ಲ. ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್ ಆಫ್ ದ ಬಾಂಡ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್. ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಮತ್ತೆ ಲಿಗ್ಯಾಂಡ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಂಡ್ ಸ್ಟ್ರೆಂತ್ ಮೇಲೆ ಸ್ಟೆಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಹೆಂಗೆ ಆಗಿರುತ್ತೆ ಅಂದ್ರೆ, ದಟ್ ಈಸ್ ಗ್ರೇಟರ್ ದ ಸ್ಟ್ರಾಂಗರ್ ಇಸ್ ದ ಬಾಂಡ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಲಿಗ್ಯಾಂಡ್, ಹೈಯರ್ ಇಸ್ ದ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿ ನಾವು ಹೆಂಗೆ ಹೇಳ್ತೀವಿ ಅಂದ್ರೆ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. ದ ಸ್ಟೆಬಿಲಿಟಿ ಆಫ್ ದ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್, the stability of the complex compound is determined based on the stability constant. Stability constant ಓಕೆ ಅಂತ ಕರೆಯೋಣ, ಅಥವಾ ಫಾರ್ಮೇಶನ್ ಕಾನ್ಸ್ಟೆಂಟ್ ಅಂತ, ಫಾರ್ಮೇಶನ್ ಕಾನ್ಸ್ಟೆಂಟ್. Stability of the complex compound depends on this K value. ಎರಡಕ್ಕೂ ನಾವು ಸ್ಟೆಬಿಲಿಟಿ ಕಾನ್ಸ್ಟೆಂಟ್ K ಅಂತ ಕರೆಯೋದು. ಅರ್ಥ ಆಯ್ತಾ? ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅಥವಾ ಫಾರ್ಮೇಶನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಇದಕ್ಕೆ. ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ is determined based on the stability constant K. ಈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ನಾವು ಹೆಂಗ್ ಕಂಡುಹಿಡಿತೀವಿ ಅಂದ್ರೆ, ಅರ್ಥ ಆಯ್ತಾ? ನಾವು ಒಂದು ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ನೋಡಿಕೊಂಡು ಓವರ್ ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಕಂಡುಕೊಂಡ್ರೆ ನಮ್ಗೆ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಸಿಗ್ಬಿಡುತ್ತೆ. ಸರ್ ಹೆಂಗ್ ಸರ್ ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ನಾವು ಕಂಡುಹಿಡಿತಕ್ಕಂಥದ್ದು? ವೆರಿ ಸಿಂಪಲ್. ಜನರಲ್ ಆಗಿ ಯು ಕನ್ಸಿಡರ್ ಜನರಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ದಟ್ ಈಸ್ ML4 ಅಂದ್ರೆ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ವಾ? ಯಾಕೆ ಹೇಳಿ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅದು? ಟೆಟ್ರಾಹೆಡ್ರಲ್ ಅಥವಾ ಸ್ಕ್ವೇರ್ ಪ್ಲೇನ್ ಯಾವ್ದಾರು ಆಗಿರ್ಬೋದು, ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ 4 ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ನಾವು ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಇದು ಹೆಂಗ್ ಫಾರ್ಮ್ ಆಗುತ್ತೆ? ದಿಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಸ್ ಫಾರ್ಮ್ಡ್ ಬೈ ವೆನ್, ನೋಡಿ ಮೆಟಲ್ ವೆನ್ ಇಟ್ ಇಸ್ ಕಂಬೈನ್ಸ್ ವಿತ್ 4 ಲಿಗ್ಯಾಂಡ್ಸ್. 4 ಲಿಗ್ಯಾಂಡ್ ಜೊತೆ ಮೆಟಲ್ ಕಂಬೈನ್ ಆದಾಗ ನಮಗೆ ಫಾರ್ಮ್ ಆಗ್ತಕ್ಕಂಥ ಕಾಂಪೌಂಡ್ ಇದು. ಫಾರ್ಮ್ ಆಗ್ತಕ್ಕಂಥ ಕಾಂಪೌಂಡ್ ಇದು. ಇದು ಹೆಂಗ್ ಫಾರ್ಮ್ ಆಗತ್ತೆ ಅಂದ್ರೆ, ಅರ್ಥ ಆಯ್ತಾ? ಫಸ್ಟ್ ಏನಾಗತ್ತೆ, ಈ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ಗೆ ಒಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ, ಅರ್ಥ ಆಯ್ತಾ, ಏನೆಲ್ಲ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಇರುತ್ತೋ ಅದಕ್ಕೆ ಕೇವಲ ಕೊಡೋಣ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಸೆಂಟ್ರಲ್ ಮೆಟಲ್ ಆಟಮ್ ಇದು ಸ್ಟೆಪ್ ವೈಸ್ ಅಂತ ನೋಡೋಣ. ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್, ಅರ್ಥ ಆಯ್ತಾ? ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಒಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ ಏನಾಗತ್ತೆ? ಎಂತ ಕಾಂಪ್ಲೆಕ್ಸ್ ಕಾಂಪೌಂಡ್ ಆಗುತ್ತೆ? ML ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಆಗತ್ತೆ. ML ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಅದೇ ಒಂದು ML
ಇದಕ್ಕೆ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ K1 ಅಂತ ತಗೊಳ್ಳೋಣ. ಸ್ಟೆಬಿಲಿಟಿ ಕಾನ್ಸ್ಟೆಂಟ್ K1 ಅಂತ ತಗೊಳ್ಳೋಣ. ಅದೇ ml ಇನ್ನೊಂದು ಲಿಗ್ಯಾಂಡ್ ಜೊತೆ ಅಪ್ರೋಚ್ ಆದಾಗ ml2 ಆಗುತ್ತೆ. ಅದಕ್ಕೆ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ K2 ಅಂತ ತಗೊಳ್ಳೋಣ. ಅದೇ ml2 ಇನ್ನೊಂದು ಲಿಗ್ಯಾಂಡ್ ಜೊತೆ ಕಂಬೈನ್ ಆದಾಗ ml3 ಆಗತ್ತೆ. ಅದಕ್ಕೆ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ K3 ಅಂತ ಕೊಡೋಣ. ಅರ್ಥ ಆಗಿದೆಯಾ? ಅದೇ ml3 ಇನ್ನೊಂದು ಲಿಗ್ಯಾಂಡ್ ಜೊತೆ ಕಂಬೈನ್ ಆದಾಗ ml4 ಆಗತ್ತೆ. ಇದಕ್ಕೆ K4 ಅಂತ ಕೊಡೋಣ. ಅರ್ಥ ಆಗ್ತಿದೆಯಾ? ಇವಾಗ ನಾವು ಈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಹೆಂಗ್ ಬರೀತೀವಿ? ಇದನ್ನ ಈ ರಿಯಾಕ್ಷನ್ ಹೆಂಗ್ ಬರೀತೀವಿ? ಈ ರಿಯಾಕ್ಷನ್ ಬರ್ತೀವಿ, ಈ ರಿಯಾಕ್ಷನ್ಗೆ K1 is equal to LM ಅಪ್ಲೈ ಮಾಡು, ಲಾ ಆಫ್ ಮಾಸ್ ಆಕ್ಷನ್. ಅರ್ಥ ಆಯ್ತಾ? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್, ಯಾವ್ದು ml ತನ ಪ್ರಾಡಕ್ಟ್, ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ m into ಮೋಲಾರ್ ಕಾನ್ಸಂಟ್ರೇಷನ್ ಆಫ್ L. ಇದು K1. K2 ಹೆಂಗ್ ಬರೀತೀಯ? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದ್ರೆ ಏನು? ml2 ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ml into ಮೋಲಾರ್ ಕಾನ್ಸಂಟ್ರೇಷನ್ ಆಫ್ L ಅಲ್ವಾ? ಇದು ಹೆಂಗ್ ಬರೀತೀಯ? K3 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ml3 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ml2 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ L ಅಲ್ವಾ? ಇದನ್ನ ಹೆಂಗ್ ಬರೀತೀಯ? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ml4 ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ml3 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ L. ಅರ್ಥ ಆಗಿದೆಯಾ? ಏನೇಳ? ಇವಾಗ ನಾವು ಇದು ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಹೆಂಗ್ ಕಂಡಿರ್ತೀವಿ? ಅರ್ಥ ಆಯ್ತಾ? ದಟ್ ಈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ K1 into K2 into K3 into K4 gives the stability constant. ಅರ್ಥ ಆಯ್ತಾ? ಇದು ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್. ಏನ್ ಹೇಳಿ? ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಇವನ್ನ ಓವರ್ ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ನಾವು ಬೀಟಾ ಅಂತ ತಗೊಳ್ಳೋಣ. ಎಷ್ಟು ಸ್ಟೆಪ್ಸ್ ಇದೆ? 4 ಸ್ಟೆಪ್ಸ್ ತಾನೆ, ಅದಕ್ಕೋಸ್ಕರ 4 ಅಂತ ತಗೊಳ್ಳೋಣ. B4 beta 4. Beta 4 is equal to K1 into K2 into K3 into K4 gives the beta 4, that is the overall stability constant. Overall stability constant. ಅರ್ಥ ಆಗಿದೆಯಾ? ಅಲ್ಲಿಗೆ ಓವರ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಹೆಂಗ್ ಕಂಡಿತ್ತು ಅಂತ ಗೊತ್ತಾಯ್ತಾ? ವೇರ್ K1 and K2 K3 ಏನದು? ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ಸ್. ಅರ್ಥ ಆಯ್ತಾ? ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ಸ್ ನೋಡಿ. ವೇರ್ K1 K2 K3 and K4 ಆರ್ ಬರೀಬೇಕಾದ್ರೆ ವೇರ್ K1 K2 K3 K4 ಆರ್ stepwise stability constants. Stepwise stability constants K1, K2, K3, K4 are stepwise constants. What is the overall stability constant? Overall stability constant ನಾವು beta 4 ಅಂತ represent ಮಾಡೋಣ. ಅದು 6 steps ಇದ್ರೆ beta 6 ಅಂತ ಬರುತ್ತೆ. Beta 4 is equal to K1 into K2 into K3 into K4. That is the overall stability constant. ಅರ್ಥ ಆಯ್ತಾ? ಈ ಓವರಾಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ನಾವು ಬರೀಬೇಕಾದ್ರೆ ಅರ್ಥ ಆಯ್ತಾ? ಓವರಾಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ beta 4 is equal to, ಅರ್ಥ ಆಯ್ತಾ? ಹೆಂಗ್ ಬರೀತೀರಾ? ದಟ್ ಈಸ್ ಸರಿ. ml4 ಇದು ಇದಕ್ಕೆ ಅರ್ಥ ಆಯ್ತಾ? ಹೆಂಗ್ ಬರೀತೀರಾ? molar concentration of your reactants is product then m into molar concentration of L to the power of 4. ಅರ್ಥ ಆಯ್ತಾ? This is overall stability constant. ಅದೇ ವೇರ್ n ಆಗಿದ್ರೆ
n ಆಗಿದ್ರೆ ಆಗುತ್ತೆ. ಬೀಟಾ n is equal to k1 into k2 into k3 into k4 into k5 into k6 dot 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 up to kn. ಜನರಲ್ ಆಗಿ ಅಂದ್ರೆ ಹೈಯರ್ ದ ಸ್ಟೆಬಿಲಿಟಿ ಕಾನ್ಸ್ಟೆಂಟ್, ಚೆನ್ನಾಗಿ ನೆನಪಿಟ್ಕೊಳ್ಳೆ ಪಾಯಿಂಟ್, ಹೈಯರ್ ದ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಮೋರ್ ಈಸ್ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್. ಈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಜಾಸ್ತಿ ಆದಷ್ಟು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಕಾಂಪ್ಲೆಕ್ಸ್ ಕಾಂಪೌಂಡ್. ಅಂದ್ರೆ ದ ಸ್ಟೆಬಿಲಿಟಿ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಡಿಪೆಂಡ್ಸ್ ಆನ್ ದ ಸ್ಟೆಬಿಲಿಟಿ ಕಾನ್ಸ್ಟೆಂಟ್. ಹೈಯರ್ ದ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ more will the stability of the complex compound, so greater will be the stability of the complex compound. Total stability constant step wise ಕಂಡುಹಿಡಿಕೊಳ್ಳತಕ್ಕಂಥದ್ದು ಅರ್ಥಾತ್ ಓವರ್ ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಕಂಡುಹಿಡಿತಕ್ಕಂಥದ್ದು ಗೊತ್ತಾಯ್ತಾ. ಇದರಲ್ಲಿ ವೆರಿ ಇಂಪಾರ್ಟೆಂಟ್, ನಾವು ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಆ ಎಕ್ಸಾಂಪಲ್ ಮೇಲೆ ನಾವು ಅರ್ಥ ಆಯ್ತಾ ನಾವು ಓವರ್ ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಕೂಡ ಕಂಡುಹಿಡಿಯೋಣ. ನಿಮ್ಗೆ NCERT ಅಲ್ಲಿ ಡಿಸ್ಕಸ್ ಮಾಡತಕ್ಕಂಥ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. You consider, ಅರ್ಥ ಆಯ್ತಾ, ಸೆಂಟ್ರಲ್ ಮೆಟಲ್ ಆಟಮ್ is Cu2 plus. ಅರ್ಥ ಆಯ್ತಾ? ನಾವು ಯಾವ ಎಕ್ಸಾಂಪಲ್ ತಗೊಳ್ಳೋಣ ಅಂದ್ರೆ Cu NH3 4 times 2 plus ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೊಳ್ಳೋಣ. ಅರ್ಥ ಆಯ್ತಾ? ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲೇ ಅರ್ಥ ಆಯ್ತಾ ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ ನಂಬರ್ 1 Cu ಏನಾಯ್ತು 2 ಪ್ಲಸ್ ಆಕ್ಸಿಜನ್ ಸ್ಟೇಟ್ ಅಲ್ಲಿ ಇದೆ. ಇದು ಒಂದು ಮೋಲ್ ಆಫ್ NH3 ಜೊತೆ ಕಂಬೈನ್ ಆಗಿಬಿಟ್ಟು ಏನಾಗತ್ತೆ, Cu NH3 2 ಪ್ಲಸ್ ಆಯ್ತಾ. ಅರ್ಥ ಆಯ್ತಾ? ಇದಕ್ಕೆ K1 ಬರೀ ಹೆಂಗ್ ಬರೀತೀರ? Cu ಪ್ರಾಡಕ್ಟ್ ಅಂದ್ರೆ Cu NH3 2 plus by molar concentration Cu 2 plus into molar concentration of NH3. ಅರ್ಥ ಆಯ್ತಾ? ಇದು ಎಷ್ಟು ಬಂದಿದೆ ಅಂದ್ರೆ ಪ್ರಾಕ್ಟಿಕಲಿ ಇಟ್ ಈಸ್ 10 to the power of 4 ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನದು, Cu NH3 2 plus. ಅರ್ಥ ಆಯ್ತಾ? ಅನದರ್ ಲಿಗ್ಯಾಂಡ್ ಇನ್ನೊಂದು NH3 ಜೊತೆ ಕಂಬೈನ್ ಆಗ್ತಿದೆ. ಇನ್ನೊಂದು NH3 ಜೊತೆ ಕಂಬೈನ್ ಆದಾಗ ಏನಾಗುತ್ತೆ, Cu NH3 twice 2 plus. ಇದಕ್ಕೆ K2 ಬರೀ ನೋಡೋಣ. molar concentration of products due to molar concentration of reactants ಯಾವುದು, Cu NH3 2 plus into molar concentration of NH3. ಇದರದ್ದು 10 to the power of 3.2. ಎಷ್ಟಿದೆ ವ್ಯಾಲ್ಯೂ? 3.2. ಅರ್ಥ ಆಗಿದೆಯಾ? ನೆಕ್ಸ್ಟ್ Cu NH3 twice 2 plus another NH3, another ligand approach ಆಗ್ತಿದೆ. Cu NH3 twice 2 plus. What is the K3? Product ಏನು, NH3 thrice 2 plus by molar concentration of Cu NH3 twice 2 plus into molar concentration of NH3. ಅರ್ಥ ಆಯ್ತಾ? ಇದೆಷ್ಟು ಬಂದಿದೆ ಅಂದ್ರೆ K1 ವ್ಯಾಲ್ಯೂ 10 to the power of 2.7. Next fourth step, final step, Cu NH3 thrice
2 plus another mole of ligand NH3 ಏನಾಯ್ತು Cu NH3 4 times 2 plus ಬಂತ ಪ್ರಾಡಕ್ಟ್ ಅರ್ಥ ಆಯ್ತಾ what is the K4 value Cu NH3 4 times 2 plus Cu NH3 3 times 2 plus into NH3 molar concentration of NH3 ಆಯ್ತಾ ಇದು ಇದರ ವ್ಯಾಲ್ಯೂ that is 10 to the power of 2 10 to the power of 2 ಅರ್ಥ ಆಗಿದೆಯಾ ಇವಾಗ where K1 K2 K3 are stepwise stability constants K1 K2 and K3 ಗೊತ್ತಾಯ್ತಾ what is beta 4 here what is the beta 4 the beta 4 is given by K1 into K2 into K3 into K4 that is equal to ಎಷ್ಟಾಗುತ್ತೆ 10 to the power of 4 into 10 to the power of 3.2 into 10 to the power of 2.7 into 10 to the power of 2 that is equal to 10 to the power of 11.9 ಅಲ್ವಾ 4 3 7 7 4 11 11 0.2 0.7 0.9 ಅರ್ಥ ಆಯ್ತಾ this is the beta 4 value like this if the stability constant overall stability constant is more ಅರ್ಥ ಆಯ್ತಾ overall stability constant is more higher is the stability of the complex compound ಅರ್ಥ ಆಯ್ತಾ ಬರ್ಕೋಬಹುದಾ ನೀವು ಬರೀರಿ higher the stability constant ಜಾಸ್ತಿ ಇದ್ದಷ್ಟು more the stability of the complex compound ನಿಮಗೆ NCERT ಅಲ್ಲಿ ಏನು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದೀನಿ ಅದನ್ನು ಡಿಸ್ಕಸ್ ಮಾಡಿದೀವಿ ಜನರಲ್ ಆಗಿ ಡಿಸ್ಕಸ್ ಮಾಡಿದೀವಿ ಇದೇ ತರ ನಾವು CuNH3 6 times ಕೂಡ ಮಾಡಬಹುದಾ ಅರ್ಥ ಆಯ್ತಾ ದಟ್ಸ್ ಆಲ್ ದಿ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಹೈಯರ್ ದ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಗ್ರೇಟರ್ ವಿಲ್ ಬಿ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಅರ್ಥ ಆಯ್ತಾ ಆ ಸ್ಟೆಪ್ ವೈಸ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ಸ್ ನೋಡಿ ಒಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ ಏನಾಗುತ್ತೆ ಅದು K1 ಎರಡು ಲಿಗ್ಯಾಂಡ್ಸ್ ಅದೇ ಅದಕ್ಕೆ ಒಂದು ಇನ್ನೊಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ ಅದಕ್ಕೆ ಇನ್ನೊಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ K2 ಅದಕ್ಕೆ ಇನ್ನೊಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ K3 ಅದಕ್ಕೆ ಇನ್ನೊಂದು ಲಿಗ್ಯಾಂಡ್ ಅಪ್ರೋಚ್ ಆದಾಗ K4 where K1 K2 K3 and K4 are the stepwise stability constants ಅರ್ಥ ಆಯ್ತಾ ಓವರ್ಆಲ್ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಬೀಟಾ 4 ಅಂತ ಅರ್ಥ ಆಗಿದೆಯಾ ಇಷ್ಟು ಚೆನ್ನಾಗಿ ಓದ್ಬಿಡಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಿಮಗೆ ಇನ್ನು ಉಳಿದಿರ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಓನ್ಲಿ ದಟ್ ಈಸ್ ಐಸೋಮೆರಿಸಮ್ ನಾವು ಐಸೋಮೆರಿಸಮ್ ಕೆಲಸ ಮಾಡೋಣ ನಮ್ಮ ಸಿಲೆಬಸ್ ಮಾಡಿ ಬಂದಿದ್ದಾದ್ಮೇಲೆ ಮಾಡೋಣ ಯಾಕಂದ್ರೆ ಐಸೋಮೆರಿಸಮ್ ಮೇ ಬಿ ಸಿಲೆಬಸ್ ಇಲ್ಲ ಅಂತ ಬಿಟ್ಟು ಹೇಳ್ತಿದ್ದಾರೆ ಇನ್ನೂ ನಮ್ಮ ಫೈನಲ್ ಇದು ಬಂದಿಲ್ಲ ಅರ್ಥ ಆಯ್ತಾ ಅದರಿಂದ ಇದನ್ನು ಪೆಂಡಿಂಗ್ ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು